ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಮರಾಠಿಗೆ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಪ್ರೀತಿಯ ಗಿರಿ ಸರ್ ಮಾಡುವಂತ ನಮಸ್ಕಾರಗಳು. ಇವತ್ತು ಈ ಒಂದು ತರಗತಿಯಲ್ಲಿ ನಾವು ಮಾರ್ಚ್ 1ರಂದು ನಡೆದಿರುವಂತಹ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಪ್ರಮುಖ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಮುಖ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಈ ಒಂದು ತರಗತಿಯಲ್ಲಿ ನಾವು 20 ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಅದೇ ರೀತಿ ನಿಮಗೇನಾದ್ರೂ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಮರಾಠಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅದ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ. ಅದೇ ರೀತಿ ನೀವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಮರಾಠಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಬೇಕು. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಮೊರಾರ್ಜಿ ಆಗಿರ್ಬೋದು, ನವೋದಯ ಆಗಿರ್ಬೋದು, ಅದೇ ರೀತಿ ನೆಕ್ಸ್ಟ್ RMS ಆಗಿರ್ಬೋದು, ಅದೇ ರೀತಿ ಸೈನಿಕ್ ಸ್ಕೂಲ್ ಎಕ್ಸಾಮ್ಗಳಾಗಿರ್ಬೋದು, ಕಿತ್ತೂರು ಸೈನಿಕ್ ಆಗಿರ್ಬೋದು, ಪ್ರತಿಯೊಂದು 5ನೇ ತರಗತಿಯ ಪ್ರವೇಶ ಪರೀಕ್ಷೆಗಳೇನಿರ್ತಾವಲ್ಲ ಅವೆಲ್ಲ ಪರೀಕ್ಷೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಆ ಒಂದು ಪರೀಕ್ಷೆಗೆ ತಯಾರಿ ನಡೆಸುವಂತ ಪ್ರಮುಖ ತರಗತಿಗಳು ಸಿಗ್ತಾವೆ. ಅದೇ ರೀತಿ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಮರಾಠಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡಿ 100% ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂತಹ ಸಿಲೆಬಸ್ ಅನ್ನ ಮುಗಿಸ್ಕೊಟ್ಟು ಅವರನ್ನ ಪರೀಕ್ಷೆನ ಕ್ರ್ಯಾಕ್ ಮಾಡುವ ರೀತಿಯಲ್ಲಿ ತಯಾರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಐತಪ್ಪ ಅಂತಂದ್ರೆ ನೋಡ್ರಿ, EVS ನಲ್ಲಿ ಇರುವಂತಹ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನ ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ ಯಾವುದು ಅಂತಕ್ಕಂಥ ಕ್ವಶನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಯಾವುದೋ ಒಂದು ಎಕ್ಸಾಮ್ ತಗೋರಿ ನೀವು, ಅದು ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ನಮ್ಮ ಸೈನಿಕ್ ಎಕ್ಸಾಮ್ ಆಗಿರ್ಬೋದು, RMS ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಬಹಳಷ್ಟು ಇದಾವ್ರಿ. ಅಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳು ಬರತ್ತವು. ಅಂತಂದ್ರೆ ನಿಮಗೆ ಏನ್ ಗೊತ್ತಿರಬೇಕಂದ್ರೆ ಟಾಪಿಕ್ ಮೊದಲಿಗೆ ಕ್ಲಿಯರ್ ಇರಬೇಕು. ವಿದ್ಯಾರ್ಥಿಗಳೇ, ಟಾಪಿಕ್ ಕ್ಲಿಯರ್ ಇದ್ರೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಯಾವುದೇ ರೀತಿ ಕೇಳಿದ್ರು ಕೂಡ ಬಿಡಿಸುವಂತ ಎಬಿಲಿಟಿ ನಿಮ್ದಾಗ್ತದೆ. ಅಂದ್ರೆ ಮೊದಲಿಗೆ ನಿಮ್ಗೆ ಟಾಪಿಕ್ ಕ್ಲಿಯರ್ ಇತ್ತು ಅಂತಂದ್ರೆ 100% ನೀವು ಆನ್ಸರ್ ನ ಫೈಂಡ್ ಮಾಡುವಂತ ಎಬಿಲಿಟಿ ಬರ್ತದೆ. ಟಾಪಿಕ್ ಅನ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವಂತ ಒಂದು ಸಾಧನೆ ಯಾವ್ದೊಂದು ಕ್ವಶನ್ ಕೇಳಾರೆ. ಈ ಒಂದು ಕ್ವಶನ್ ಯಾವ್ದಾಗಿರ್ತದಪ್ಪ ಅಂತಂದ್ರೆ ಸಾಧನಗಳು ಮತ್ತು ಅವುಗಳ ಉಪಯೋಗಗಳು, ವೈಜ್ಞಾನಿಕ ಸಾಧನಗಳು ಮತ್ತು ಅವುಗಳ ಉಪಯೋಗಗಳು ಅನ್ನೋ ಒಂದು ಚಾಪ್ಟರ್ ಐತಿ. ಆ ಒಂದು ಚಾಪ್ಟರ್ ನೀವು ಸಂಪೂರ್ಣವಾಗಿ ಓದ್ಬೇಕು. ಮಿನಿಮಮ್ ಒಂದು 37 ಇನ್ಸ್ಟ್ರೂಮೆಂಟ್ಗಳು ಬರ್ತವೆ. ಆ 37ರಿಂದ 40 ಇನ್ಸ್ಟ್ರೂಮೆಂಟ್ಗಳನ್ನ ಸರಿಯಾಗಿ ನೀವು ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡಬೇಕು. ಆ ಎಲ್ಲಾ ಸಾಧನಗಳನ್ನ ನೀವು ಓದಿದಾಗ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತದೆ. ಅವಾಗ ನೀವು ಸರಿಯಾಗಿರುವಂತ ಆನ್ಸರ್ ನ ಫೈಂಡ್ ಮಾಡ್ತೀರಿ. ಏನೈತೆ ನೋಡ್ರಿ ಕ್ವಶನ್, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ ಯಾವುದು? ಆಪ್ಷನ್ ಏನ್ ನೋಡ್ರಿ, ವಾಷಿಂಗ್ ಮಷಿನ್. ವಾಷಿಂಗ್ ಮಷಿನ್ ಆನ್ಸರ್ ಅಲ್ಲ. ಕ್ಲಿಯರ್? ಇದೇನ್ ಮಾಡ್ತದಪ್ಪ ಅಂದ್ರೆ ವಾಷಿಂಗ್ ಮಷಿನ್ ವಿದ್ಯುತ್ ಶಕ್ತಿಯನ್ನ ಏನ್ ಹೇಳ್ರಿ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾವಣೆ ಮಾಡ್ತದೆ. ಹಾಗಾಗಿ ಆಪ್ಷನ್ ಎ ಅಲ್ಲ. ಅದೇ ರೀತಿ ಆಪ್ಷನ್ ಬಿ ನೋಡ್ರಿ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಆಪ್ಷನ್ ಆಗಿರಬಹುದು. ಇಸ್ತ್ರಿ ಪೆಟ್ಟಿಗೆ ಅಂದ್ರೆ ನಾವು ಸ್ವಿಚ್ ಹಾಕ್ತಿವಿ, ಸ್ವಿಚ್ ಹಾಕಿದ ನಂತರ ಅದೇನಾಗ್ತದೆ ರೀ, ಹೀಟ್ ಆಗ್ತದೆ ನೋಡ್ರಿ. ಇಸ್ತ್ರಿ ಪೆಟ್ಟಿಗೆ ನಾವೇನು ಐರನ್ ಅಂತ ಕರಿತೀವಲ್ಲ, ಆ ಐರನ್ ಹೀಟ್ ಆಗ್ತದೆ. ಅವಾಗ ಏನಾಗ್ತದೆ ರೀ, ನಮಗೆ ಆಟೋಮೆಟಿಕ್ ಆಗಿ ಹೀಟ್ ಅಂತಂದ್ರೆ ಏನ್ರಿ, ಉಷ್ಣ. ಹೀಟ್ ಅಂದ್ರೆ ಏನ್ರಿ, ಉಷ್ಣ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಯಿತು. ಹಾಗಾಗಿ ಯಾವ್ದಾಗ್ತದೆ ಆನ್ಸರ್? ಆಪ್ಷನ್ ಬಿ ಟು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ರೆಫ್ರಿಜರೇಟರ್ ಅಂತ ಕೊಟ್ಟಾರೆ. ರೆಫ್ರಿಜರೇಟರ್ ಅಂತಂದ್ರೆ ಇದು ಕೂಡ ಆಗಲ್ಲ. ಅದೇ ರೀತಿ ಟೆಲಿವಿಷನ್ ಅಂತಂದ್ರೆ ಇದು ಕೂಡ ಆಗಲ್ಲ. ಆಗೋದಾಗ್ತದೆ ಆನ್ಸರ್ ಆಪ್ಷನ್ ಬಿ ಟು ಒಳಗೈತಿ ನೋಡ್ರಿ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಅದೇ ರೀತಿ ನೋಡ್ರಿ ಮುಂದಿನ ಪ್ರಶ್ನೆ, ಇಂಗು ಗುಂಡಿ ನೋಡ್ರಿ, ಶೋಕ್ ಪಿಟ್ ಅಂತ ಕರಿತೀವಿ, ಗಳನ್ನ ನಿರ್ಮಿಸುವ ಮುಖ್ಯ ಉದ್ದೇಶಗಳೇನು? ಈ ಕೆಳಗಿನಂತಿವೆ ಯಾವುದು ಅದರ ಒಂದು ಮುಖ್ಯ ಉದ್ದೇಶ? ಈಗ ನೋಡ್ರಿ, ಜಲಾಂತರ್ಗಾಮ ಅಂತ ಕರಿತೀವಿ, ಅಂತಂದ್ರೆ ಅಂತರ್ಜಲ ಅಂತ ಕರಿತೀವಿ. ಅಂತರ್ಜಲ ಅಂತಂದ್ರೆ ಇಂಟರ್ನಲ್ ವಾಟರ್ ಅಂತ ಅನ್ಬೋದು. ಆ ಅಂತರ್ಜಲವನ್ನ ಹೆಚ್ಚು ಮಾಡಲು ಏನ್ ಮಾಡ್ತಾರೆ ಅಂತಂದ್ರೆ ಇಂಗು ಗುಂಡಿಗಳನ್ನ ತೋಡ್ತಾರೆ. ಇಂಗು ಗುಂಡಿಗಳನ್ನ ತೋಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಅಂತರ್ಜಲ ಮರುಪೂರ್ಣಗೊಳ್ಳುತ್ತದೆ. ಏನಾಗ್ತದೆ ರೀ, ಅಂತರ್ಜಲ ಮರುಪೂರ್ಣಗೊಳ್ಳುತ್ತದೆ ಅಥವಾ ಹೆಚ್ಚಾಗುತ್ತದೆ ಅಂತ ಕರಿಬಹುದು. ಆಪ್ಷನ್ ಏನ್ ನೋಡ್ರಿ, ಮಾಲಿನ್ಯವನ್ನ ತಡೆಯಲು ಅಲ್ಲ. ಇಂಗು ಗುಂಡಿಗಳನ್ನ ಮಾಲಿನ್ಯವನ್ನು ತಡೆಯಲು ಬಳಸಂಗಿಲ್ರಿ. ಅದೇ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಗು ಗುಂಡಿ ಅಂದ್ರೆ ನೀರು ಇಂಗು ಅಂತ ಒಂದು ಸ್ಥಳ. ಅಂದ್ರೆ ಮಳೆಯಾದ ನೀರು ಏನಾಗ್ಬೇಕ್ರಿ, ಇಂಗಿ ಭೂಮಿ ಒಳಗಡೆ ಹೋಗ್ಬೇಕು. ಅವಾಗ ಏನಾಗ್ತದೆ ರೀ, ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ. ಹಂಗಾಗಿ ನೋಡ್ರಿ ಆಪ್ಷನ್ ಎ ಜಲ ಮಾಲಿನ್ಯವನ್ನು ತಡೆಯುವುದು ಅಂತಂದ್ರೆ ಅಲ್ಲ. ಜಲ ಮಾಲಿನ್ಯವನ್ನು ತಡೆಯಕ್ಕೆ ನಾವೇನ್ ಬಳಸಂಗಿಲ್ಲ, ಇಂಗು ಗುಂಡಿಯನ್ನು ಬಳಸಂಗಿಲ್ಲ. ಅದೇ ರೀತಿ ಆಪ್ಷನ್ ಬಿಟ್ಟು ನೋಡ್ರಿ, ನೋಡ್ರಿ ಅಂತರ್ಜಲವನ್ನ ಮರುಪೂರ್ಣಗೊಳಿಸುವುದು. ವೆರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಕರೆಕ್ಟ್ ಆಗಿರುವಂತ ಆನ್ಸರ್ ಆಪ್ಷನ್ ಬಿಟ್ಟು ಒಳಗೈತಿ ನೋಡ್ರಿ, ಅಂತರ್ಜಲವನ್ನ ಮರುಪೂರ್ಣಗೊಳಿಸುವುದು ಅನ್ನೋದಿಲ್ಲಿ ಸರಿಯಾಗಿರುವಂತ ಆನ್ಸರ್. ನೆಕ್ಸ್ಟ್ ಅದೇ ರೀತಿ ಆಪ್ಷನ್ ಸಿ ನೋಡ್ರಿ, ಭೂಮಿಯನ್ನ ತಂಪಾಗಿಡುವುದು. ಭೂಮಿಯನ್ನ ತಂಪಾಗಿಡುವುದು, ಮಳೆಯಾದ್ರೆ ಆಟೋಮೆಟಿಕ್ ಆಗಿ ಭೂಮಿ ತಂಪಾಗ್ತದೆ. ಇಂಗು ಗುಂಡಿಯನ್ನು ತೋಡುವುದು ಇಲ್ಲಿ ಅತ್ಯವಶ್ಯಕವಾಗಿರುವುದಿಲ್ಲ. ಹಾಗಾಗಿ ಆಪ್ಷನ್ ಸಿ ಆಗಲ್ಲ. ನದಿಗಳನ್ನ ಮರುಪೂರ್ಣ ಅಥವಾ ಪುನರ್ಜೀವನಗೊಳಿಸುವುದು ಅಂತಕ್ಕಂಥದ್ದು ಆಪ್ಷನ್ D4 ಐತಿ. ಹಾಗಾಗಿ ಆಪ್ಷನ್ D4 ಕೂಡ ಆಗಲ್ಲ. ಇಲ್ಲಿ ಸರಿಯಾಗಿರುವಂತ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಟು ನೋಡ್ರಿ, ಅಂತರ್ಜಲವನ್ನ ಮರುಪೂರ್ಣಗೊಳಿಸುವುದು. ಅಂದ್ರೆ ನಾವು ಇಂಗು ಗುಂಡಿಗಳನ್ನ ತೊಡುವುದರಿಂದ ಆ ಮಳೆ ಬಿದ್ದಂತ ನೀರು ಆ ಇಂಗು ಗುಂಡಿಯೊಳಗೆ ಹೋತಂದ್ರೆ ನಮ್ಮ ಅಂತರ್ಜಲದೊಳಗ ನೀರು ಹೆಚ್ಚಾಗ್ತದೆ, ನೀರಿನ ಪ್ರಮಾಣ ಹೆಚ್ಚಾಗ್ತದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತ ಆನ್ಸರ್ ಆಗ್ತದೆ. ಓಕೆ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ, ಹೇಳಿಕೆ ರೂಪದ ಪ್ರಶ್ನೆಗಳು ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂತ ಕರಿತೀವಿ. ಆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಬಂದಾಗ ನಾವು ಅವುಗಳನ್ನ ಯಾವ ರೀತಿ ಓದಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಟಾಪಿಕ್ ಅನ್ನ ಕ್ಲಿಯರ್ ಮಾಡಿರ್ತೀವಿ, ಆ ಒಂದು ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ
ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಬಿಡಿಸುವಂತ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋತಾರೆ. ಕ್ಲಿಯರ್? ಓಕೆ, ನೋಡ್ರಿ ಇಲ್ಲಿ ಮೊದಲಿಗೆ ನೀವೇನ್ ಮಾಡ್ಬೇಕಂತಂದ್ರೆ ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು. ಒಂದು ಟ್ರಿಕ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕ್ಲಾಸ್ ಅನ್ನು ಯಾರು ಕೇಳ್ತಾ ಇದೀರಿ ಅವರಿಗಾಗಿ ಒಂದು ಸಂಪೂರ್ಣವಾಗಿರೋ ಒಂದು ಟ್ರಿಕ್ ಐತಿ. ಏನಪ್ಪಾ ಅಂತಂದ್ರೆ ಮೊದಲಿಗೆ ಒಂದೇ ಸ್ಟೇಟ್ಮೆಂಟ್ ಓದುದು, ಅದು ಸರಿ ಇದ್ರ ಆ ಸ್ಟೇಟ್ಮೆಂಟ್ ಮುಂದೆನ ಸರಿ ಅಂತ ಬರೆಯುವುದು. ಏನ್ರಿ? ಆ ಸ್ಟೇಟ್ಮೆಂಟ್ ಮುಂದೆನ ಸರಿ ಅಂತ ಬರೆಯುವುದು. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ನೋಡೋದು, ಆ ಏನಾದ್ರೂ ಹೇಳಿಕೆ ತಪ್ಪಿದ್ರೆ ಅದ್ರ ಮುಂದೆ ತಪ್ಪು ಅಂತ ಬರೆಯುವುದು. ನಮಗೆ ಆಕ್ಚುಲಿ ಅಲ್ಲೇ ಆನ್ಸರ್ ಸಿಕ್ಬಿಡೋದು. ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ತಪ್ಪು. ಆ ಒಂದು ಆಪ್ಷನ್ ಯಾವ್ದು ಇರ್ತದಲ್ಲ ಅದನ್ನ ನೀವು ಹಾಕ್ಬಿಡ್ಬೇಕಷ್ಟ. ಸಿಂಪಲ್. ನೋಡ್ರಿ, ಒಂದನೇ ಹೇಳಿಕೆ ಬದಲಿ ಇಂಧನದ ಮೂಲಗಳಾದ ಸೌರಶಕ್ತಿ. ನೋಡ್ರಿ, ಬದಲಿ ಇಂಧನದ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು ಅನ್ನೋದು ಒಂದೇ. ನೋಡ್ರಿ, ಬದಲಿ ಇಂಧನಗಳ ಮೂಲಗಳಾದ ಸೌರಶಕ್ತಿಯನ್ನ, ಜಲವಿದ್ಯುತ್ ಶಕ್ತಿಯನ್ನ ಮತ್ತು ಪವನ ಶಕ್ತಿಯನ್ನ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು, ಸರಿಯಾಗಿರಬಹುದು. ನೆಕ್ಸ್ಟ್ ನೋಡ್ರಿ, ನಗರೀಕರಣದಿಂದ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ. 100% ರಾಂಗ್ ಆನ್ಸರ್. ನಗರೀಕರಣ ಅಂತಂದ್ರ ಕಾಡುಗಳನ್ನ ನಾಶ ಮಾಡಿ ಅಲ್ಲೇನ್ ಮಾಡೋದು ಅಂತಂದ್ರೆ ಕೆಲವೊಂದಿಷ್ಟು ಕಟ್ಟಡಗಳ ನಿರ್ಮಾಣ ಮಾಡೋದು, ಕಾರ್ಖಾನೆಗಳ ನಿರ್ಮಾಣ ಮಾಡೋದು, ನಗರೀಕರಣ ಮಾಡೋದು ಅಂದ್ರೆ ಇಂಪ್ರೂವ್ಮೆಂಟ್ ಮಾಡೋದು ಏರಿಯಾ ಅಂತ ಕರಿತೀವಿ. ರೈಲ್ವೆ ಬರ್ತದೆ. ನೆಕ್ಸ್ಟ್ ಅಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗ್ತದೆ. ಇದೆಲ್ಲಾ ಕಾರಣಗಳಿಂದ ಅಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗಲ್ಲ. ಹಾಗಾಗಿ ಆಪ್ಷನ್ B2 ಆಗಲ್ಲ. ನಗರೀಕರಣದಿಂದ ವಾಯು ಮಾಲಿನ್ಯ ಕಡಿಮೆ ಆಗಂಗಿಲ್ಲ. ನಾವು ನೋಡ್ರಿ ಒಂದನೇ ಆಪ್ಷನ್ ನೋಡ್ರಿ, ಬದಲಿ ಇಂಧನದ ಮೂಲಗಳಂತಂದ್ರೆ ನಾವೀಗ ನಾರ್ಮಲ್ ಆಗಿ ಪೆಟ್ರೋಲಿಯಂ ಇಂಧನಗಳನ್ನ ಬಳಸ್ತೀವಿ. ಪೆಟ್ರೋಲಿಯಂ ಇಂಧನ ಅಂತಂದ್ರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದೇ ರೀತಿ ನೆಕ್ಸ್ಟ್ ನೈಸರ್ಗಿಕ ಅನಿಲಗಳಾಗಿರ್ಬೋದು, ಅವುಗಳನ್ನ ಬಳಸುವುದರಿಂದ ಅವುಗಳ ಬದಲಾಗಿ ನಾವ್ ಏನ್ ಬಳಸ್ಬೇಕಂತ ಹೇಳಿದ್ರೆ ಅವರು ಜಲವಿದ್ಯುತ್ ಶಕ್ತಿಯನ್ನ, ಸೌರಶಕ್ತಿಯನ್ನ ಮತ್ತು ಪವನ ಶಕ್ತಿಯನ್ನ ಬಳಸುವುದರಿಂದ ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಹಾಗಾಗಿ ಹೇಳಿಕೆ ಒಂದು ಸರಿ ಐತಿ, ಹೇಳಿಕೆ ಒಂದು ತಪ್ಪು ಐತಿ. ನೋಡ್ರಿ, ಹೇಳಿಕೆ ಒಂದು A ಸರಿ, ಹೇಳಿಕೆ B ತಪ್ಪು. ಆಪ್ಷನ್ ಏನ್ ನೋಡ್ರಿ, ಹೇಳಿಕೆ A ಸರಿ. ನಮಗಿಲ್ಲಿ ಏನ್ ಗೊತ್ತಾಗಬೇಕಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಾಗ ನಾವು ಯಾವ ರೀತಿ ಆನ್ಸರ್ ಅನ್ನ ಫೈನ್ ಮಾಡ್ತೀವಿ ಅದೇ ರೀತಿ ಆಪ್ಷನ್ ಅನ್ನ ಹುಡುಕೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ನೋಡ್ರಿ, ಹೇಳಿಕೆ ಒಂದು ಸರಿ, ಹೇಳಿಕೆ A ಸರಿ, ಹೇಳಿಕೆ B ತಪ್ಪು. ಆಪ್ಷನ್ ಎದೊಳಗ ಸಿಕ್ಕೈತೆ ನಮ್ಗೆ ಆನ್ಸರ್. ಹೇಳಿಕೆ B ಸರಿ, ಹೇಳಿಕೆ A ತಪ್ಪು. ಅಂದ್ರೆ ಆಪ್ಷನ್ B2 ಆಗಲ್ಲ. ಹೇಳಿಕೆ A ಮತ್ತು B ಎರಡೂ ತಪ್ಪು. ಆಪ್ಷನ್ C3 ಆಗಲ್ಲ. ಹೇಳಿಕೆ A ಮತ್ತು B ಎರಡೂ ಸರಿ. ಆಪ್ಷನ್ D4 ಆಗಲ್ಲ. ಅಂದ್ರೆ ಆಪ್ಷನ್ A1 is ರೈಟ್ ಆನ್ಸರ್. A1 is ರೈಟ್ ಆನ್ಸರ್. ಕ್ಲಿಯರ್? ನಗರೀಕರಣದಿಂದ ವಾಹನಗಳ ದಟ್ಟಣೆ ಹೆಚ್ಚಾಗ್ತದೆ. ವಾಹನಗಳು ಏನ್ ಬಿಡ್ತಾವಪ್ಪ ಅಂತಂದ್ರೆ ಹೊಗೆಯನ್ನ ಬಿಡ್ತಾವ. ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಅಂತ ವಿಷ ಅನಿಲಗಳಿರ್ತಾವ. ಆ ಅನಿಲಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಾರ್ಮಲ್ ಆಗಿ ವಾಯುವನ್ನ ಮಾಲಿನ್ಯ ಮಾಡ್ತಾವ, ವಾಯುವನ್ನ ಮಲಿನ ಮಾಡ್ತಾವ. ಏನಂತ ಕರಿತೀವಿ ನಾವು ಅದಕ್ಕೆ? ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾಗಿ ಆಪ್ಷನ್ A1 is ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಮುಂದಿಂದು ನೋಡ್ರಿ, ಅದು ಕೂಡ ಹೇಳಿಕೆ ರೂಪದ ಪ್ರಶ್ನೆ ಐತಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಐತಿ. ನೋಡ್ರಿ, ಏನೈತಿ ನೋಡ್ರಿ ಕ್ವಶನ್. ಎಸ್, ಇಲ್ಲಿ ನೋಡ್ರಿ, ಸಿಂಪಲ್ ಆಗಿರುವಂತ ಪ್ರಶ್ನೆ ಐತಿ. ಈ ಕೆಳಗಿನವುಗಳಲ್ಲಿ ಯಾವುದು, ನೋಡ್ರಿ ಕ್ವಶನ್ ಯಾವ ರೀತಿ ಐತಿ, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರದ ಅಭ್ಯಾಸದಿಂದ ಉಂಟಾಗುವಂತ ಪರಿಣಾಮಗಳಾಗಿವೆ? ವೆರಿ ಇಂಪಾರ್ಟೆಂಟ್. ಬದಲಾದ ಆಹಾರದ ಅಭ್ಯಾಸದಿಂದ ಏನಿದೆ, ಇದರಿಂದ ಹೇಳ್ರಿ, ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ. ಹೇಳಿಕೆ ರೂಪದ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಬದಲಾದ ಆಹಾರಗಳಂತರ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಗಿದೆ, ಆ ಬದಲಾದ ಆಹಾರ ಪದ್ಧತಿಯಿಂದ ಆಗುವಂತ ಪರಿಣಾಮಗಳೇನು ಅಂತಕ್ಕಂಥ ಕ್ವಶನ್ ಐತಿ. ಆಪ್ಷನ್ ಏನ್ ನೋಡ್ರಿ, ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. 100% ಕರೆಕ್ಟ್. ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. 100% ಕರೆಕ್ಟ್. ನಾವು ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಆನಂತರ ಜಂಕ್ ಫುಡ್ ಗಳನ್ನ ತಿನ್ನೋದ್ರಿಂದ ಜಾಸ್ತಿ ನಮಗೆ ರೋಗಗಳು ಅಟ್ಯಾಕ್ ಆಗ್ತಾವ. ಕ್ಲಿಯರ್? ಓಕೆ. ಅದೇ ರೀತಿ ಜನರು ಆರೋಗ್ಯ ಉತ್ತಮವಾಗಿದೆ. ಹೇಳಿಕೆ B ತಪ್ಪು. ಹೇಳಿಕೆ C ನೋಡ್ರಿ, ಮಸಾಲೆಯುಕ್ತ ಮತ್ತು ಜಂಕ್ ಫುಡ್ ಗಳನ್ನ ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಆಪ್ಷನ್ C3 is 100% ರೈಟ್. ಅಂದ್ರೆ ಹೇಳಿಕೆ 3 100% ರೈಟ್ ಐತಿ. ಏನ್ ಹೇಳಿಕೆ 3 ಐತಿ ನೋಡ್ರಿ, ಆ ಮಸಾಲೆಯುಕ್ತ ಅಂತಂದ್ರೆ ನಾವು ಮಸಾಲೆ ಪದಾರ್ಥವನ್ನ ಹೊಂದಿರುವಂತ ಆಹಾರಗಳು ತಿನ್ನುವುದರಿಂದ ಆಗಿರ್ಬೋದು. ಅದೇ ರೀತಿ ಜಂಕ್ ಫುಡ್ ಅನ್ನ ತಿನ್ನುವುದರಿಂದ ನಮ್ದು ಬೊಜ್ಜು ಬರ್ತದ, ಹೊಟ್ಟೆ ಬರ್ತದ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅದು ಕೂಡ 100% ಸರಿ ಐತಿ. ಹಾಗಾಗಿ ಇಲ್ಲಿ ಯಾವ್ದಪ್ಪ ಅಂದ್ರೆ ಹೇಳಿಕೆ 1 ಮತ್ತು ಹೇಳಿಕೆ A ಮತ್ತು ಹೇಳಿಕೆ C ಸರಿಯಾಗಿದವು. ಹೇಳಿಕೆ B ಮಾತ್ರ ಇಲ್ಲಿ ತಪ್ಪೈತಿ. ಹೇಳಿಕೆ A ಮತ್ತು C ಸರಿಯಾಗಿರುವಂತ ಒಂದು ಆಪ್ಷನ್ ಯಾವ್ದೈತಿ ಅದು ಕರೆಕ್ಟ್ ಆನ್ಸರ್ ಆಗೈತಿ. ಇಲ್ಲಿ ನೋಡ್ರಿ, ಹೇಳಿಕೆ A ಮತ್ತು B ಸರಿ ತಪ್ಪು. ಯಾಕಂದ್ರೆ ಹೇಳಿಕೆ A ಕರೆಕ್ಟ್ ಅದ, B ತಪ್ಪದ. ಅದೇ ರೀತಿ ಹೇಳಿಕೆ A ಮತ್ತು C ಸರಿ. ಆಪ್ಷನ್ B2 is ರೈಟ್ ಆನ್ಸರ್. ಆಪ್ಷನ್ B2 is ರೈಟ್ ಆನ್ಸರ್. ಮುಂದಿನ ಆಪ್ಷನ್ ಗಳನ್ನ ನೋಡುವಂತ ಅವಶ್ಯಕತೆ ಇಲ್ಲಿ. ಕ್ಲಿಯರ್? ಓಕೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಐತಿ. ವಿದ್ಯುತ್ ಕೋಶದಲ್ಲಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ವೆರಿ ಇಂಪಾರ್ಟೆಂಟ್. ಯಾವ ಶಕ್ತಿ ಅಂತ ಕೇಳ್ಯಾರ ಅವ್ರು. ಸಿಂಪಲ್, ಬಾಳ ಅಂದ್ರೆ ಬಾಳ ಸಿಂಪಲ್ ಐತಿ ಕ್ವಶನ್. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ? ಸಿಂಪಲ್ ಆಗಿರುವಂತ ಪ್ರಶ್ನೆ. ರಾಸಾಯನಿಕ ಶಕ್ತಿ, ಇಂಧನ ಶಕ್ತಿ, ಜೈವಿಕ ಶಕ್ತಿ, ಯಾಂತ್ರಿಕ ಶಕ್ತಿ. ಸಿಂಪಲ್. ವಿದ್ಯುತ್ ಕೋಶ ಅಂದ್ರೆ ಬ್ಯಾಟರಿ ಅಂತ ಕರಿತೀವಿ.
ಈ ಬ್ಯಾಟರಿಗಳಲ್ಲಿ ಏನ್ ಇರ್ತದಪ್ಪ ಅಂತಂದ್ರೆ ರಾಸಾಯನಿಕ ಶಕ್ತಿ ಇರ್ತದೆ. ಏನ್ ಇರ್ತದ್ರಿ? ರಾಸಾಯನಿಕ ಶಕ್ತಿ. ರಾಸಾಯನಿಕ ಶಕ್ತಿ ಇರ್ತದೆ. ರಾಸಾಯನಿಕ ಶಕ್ತಿ ಅಂತಂದ್ರೆ ಏನ್ರಿ? H2SO4 ಇರ್ತದೆ. H2SO4 ಅನ್ನುವಂತ ಒಂದು ಆಮ್ಲ ಇರ್ತದ. ಅಂದ್ರೆ ಸಲ್ಫೂರಿಕ್ ಆಮ್ಲ ಅಂತ ಕರಿತೀವಿ. ಏನ್ ಹೇಳ್ರಿ? ಸಲ್ಫೂರಿಕ್ ಆಮ್ಲ ಅಂತ ಕರಿತೀವಿ. ಸಲ್ಫೂರಿಕ್ ಆಸಿಡ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ, ಕನ್ನಡದಲ್ಲಿ ಆಮ್ಲ ಅಂತ ಕರಿತೀವಿ. ಈ ಸಲ್ಫೂರಿಕ್ ಆಸಿಡ್ ಎಲ್ಲಿ ಇರ್ತದೆ ಹೇಳ್ರಿ? ಬ್ಯಾಟ್ರಿಗಳು ಇರ್ತದೆ. ಹಾಗಾಗಿ ಇದೊಂದು ರಾಸಾಯನಿಕ, ಅಂದ್ರೆ ಇದೊಂದು ರಾಸಾಯನಿಕ ಶಕ್ತಿ. ಆ ರಾಸಾಯನಿಕ ಶಕ್ತಿ ನಾವು ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಅದೇನಾಗಿ ಪರಿವರ್ತನೆ ಆಗ್ತದಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಆಪ್ಷನ್ A1 ಇಸ್ ರೈಟ್ ಆನ್ಸರ್. ಇಂಧನ ಶಕ್ತಿ ಅಲ್ಲ, ಜೈವಿಕ ಶಕ್ತಿ ಅಲ್ಲ, ಯಾಂತ್ರಿಕ ಶಕ್ತಿನೂ ಅಲ್ಲ. ಆಪ್ಷನ್ B2 ಅಲ್ಲ, ಆಪ್ಷನ್ C3 ಅಲ್ಲ, ಆಪ್ಷನ್ D4 ಅಲ್ಲ. ಹಾಗಾಗಿ ಆಪ್ಷನ್ A1 ಇಸ್ ರೈಟ್ ಆನ್ಸರ್. A1 ಇಲ್ಲಿ ಸರಿಯಾಗಿರುವಂತ ಉತ್ತರ ಆಕೈತಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ವೆರಿ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವಶನ್. ನಮ್ಮ ವಿದ್ಯಾರ್ಥಿಗಳಿಗೆ ನಾ ಹೇಳ್ತಾ ಇದ್ದೆ, ವಿದ್ಯಾರ್ಥಿಗಳಿಗೆ ನೀವೇನ್ ಮಾಡ್ಬೇಕಂತಂದ್ರೆ ಸೋಲಾರ್ ಸಿಸ್ಟಮ್ ಚಾಪ್ಟರ್ ಅಂದ್ರೆ ಸೌರ ವ್ಯವಸ್ಥೆ ಅನ್ನುವಂಥ ಚಾಪ್ಟರ್ ಅನ್ನ ಬಹಳಷ್ಟು ಬ್ಯೂಟಿಫುಲ್ ಆಗಿ ಓದಬೇಕು ಅಂತ ಹೇಳ್ತಾ ಇದ್ದೆ. ಅವರು ಓದ್ತಾ ಇದ್ರು, ಅಷ್ಟೇ ಒಂದು ಆಸಕ್ತಿಯಿಂದ ಓದ್ತಾ ಇದ್ರು. ಯಾಕಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಚಾಪ್ಟರ್ ಮತ್ತು ಮೋಸ್ಟ್ ಆಫ್ ದಿ ಕ್ವಶನ್ಸ್ ಗಳು ಈ ಒಂದು ಚಾಪ್ಟರ್ ಮೇಲೆ ಬರುವಂತವು. ನಾವು ಜಾಸ್ತಿ ಅವರಿಗೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು EVS ನಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ತೆಗೆದುಕೊಳ್ಳಲು ಸಹಾಯವಾಗಿದೆ. ಓಕೆ, ಅದೇ ರೀತಿ ಮುಂದಿನ ನೋಡ್ರಿ. ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಅಂತಕ್ಕಂಥ ಕ್ವಶನ್ ವೆರಿ ಇಂಪಾರ್ಟೆಂಟ್. ಹೇಳಿಕೆ ರೂಪದ ಪ್ರಶ್ನೆ ಈ ರೀತಿ ಕ್ವಶನ್ ಬರು. ಕಬ್ಬಿಣದ ಆಕ್ಸೈಡ್ ನಿಂದಾಗಿ ಅದರಲ್ಲಿ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ. 100% ರೈಟ್ ಆನ್ಸರ್. ಈಗ ನೋಡ್ರಿ, ನಮ್ಮ ಮಂಗಳ ಗ್ರಹ ಅಂದ್ರೆ ಇದು ನೋಡ್ರಿ ಬುಧ ಗ್ರಹ ಆಗಿರ್ಬೋದು, ಶುಕ್ರ ಗ್ರಹ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಮಂಗಳ ಅಂದ್ರೆ 4ನೇ ಗ್ರಹ ಇದು. ಈ 4ನೇ ಗ್ರಹ ಮಂಗಳ ಏನಪ್ಪಾ ಅಂತಂದ್ರೆ ಕಬ್ಬಿಣದ ಆಕ್ಸೈಡ್, ಪೆರಸ್ ಆಕ್ಸೈಡ್ ಅಂತ ಕರಿತೀವಿ. ಪೆರಸ್ ಆಕ್ಸೈಡ್ ನಿಂದಾಗಿ ಅದರಲ್ಲಿರುವಂತ ಮಣ್ಣಿನಲ್ಲಿರುವಂತ ಒಂದು ರಾಸಾಯನಿಕ ಅಂಶ ಯಾವ್ದಪ್ಪ ಅಂತಂದ್ರೆ ಅದು ಪೆರಸ್ ಆಕ್ಸೈಡ್. ಆ ಪೆರಸ್ ಆಕ್ಸೈಡ್ ನಿಂದ ಏನಂತೀರಿ? ಕೆಂಪು ಮಣ್ಣನ್ನು ರೂಪುಗೊಳ್ಳುತ್ತದೆ. 100% ಹೇಳಿಕೆ 1 ಅಥವಾ ಹೇಳಿಕೆ A ಸರಿ ಐತಿ. ಅದೇ ರೀತಿ ಹೇಳಿಕೆ B ನೋಡ್ರಿ ಅಥವಾ 2 ನೋಡ್ರಿ, ಏನೈತಿ? ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ. 100% ಕರೆಕ್ಟ್. ನೀವು ನೋಡ್ಬೋದು, ನಮ್ಮ ಮಾರ್ಸ್ ಅಂತ ಹೇಳಿ ಕ್ಯೂರಿಯಾಸಿಟಿಗಳನ್ನ ಬಿಟ್ಟಿದ್ರು, ಮಂಗಳಯಾನವನ್ನ ಮಾಡಿದ್ರು. ಇಂಡಿಯಾದವರಾಗಿರ್ಬೋದು, ಅಮೆರಿಕಾದವರಾಗಿರ್ಬೋದು, ಸ್ಪೇಸ್ ಎಕ್ಸ್ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಜಗತ್ತಿನ ಹಲವಾರು ಬಾಹ್ಯಾಕಾಶ ಸಂಸ್ಥೆಗಳು ಏನ್ ಮಾಡ್ಯಪ್ಪ ಅಂತಂದ್ರೆ ಒಂದು ಮಂಗಳ ಗ್ರಹ ಯಾನವನ್ನ ಮಾಡಿದ್ರು. ಆ ಮಂಗಳಯಾನದಲ್ಲಿ ಈ ಒಂದು ಮಂಗಳ ಗ್ರಹ ಹೆಂಗ್ ಕಂಡದಪ್ಪ ಅಂತಂದ್ರೆ ಮರುಭೂಮಿಯ ರೀತಿಯಲ್ಲಿ ಕಂಡದ. ಮರುಭೂಮಿ ಅಂತಂದ್ರೆ ಬಯಲುವಾಗಿರುವಂತ ಕೆಂಪು ಮಣ್ಣನ್ನು ಹೊಂದಿರುವಂತ ಒಂದು ಭೂಮಿ ಮರುಭೂಮಿ, ಆ ಒಂದು ಆಕಾರದಲ್ಲಿ ಕಾಣಿದೆ ಅಂತ ಹೇಳ್ತೀವಿ. ಹಾಗಾಗಿ ಹೇಳಿಕೆ 2 ಕೂಡ ಸರಿಯಾಗಿದೆ. ಅದೇ ರೀತಿ ಹೇಳಿಕೆ 3 ನೋಡ್ರಿ, ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. 100% ಕರೆಕ್ಟ್. ಸೂರ್ಯನಿಂದ 4ನೇ ಗ್ರಹ. 1ನೇ ಗ್ರಹ ಬುಧ, 2ನೇ ಗ್ರಹ ಯಾವ್ದಿಡ್ರಿ? 1ನೇ ಗ್ರಹ ಬುಧ, 2ನೇ ಗ್ರಹ ಶುಕ್ರ, 3ನೇ ಗ್ರಹ ಭೂಮಿ, 4ನೇ ಗ್ರಹ ನೋಡ್ರಿ ಸಿಂಪಲ್ ಮಂಗಳ. 4ನೇ ಗ್ರಹ ಮಂಗಳ, ಸಿಂಪಲ್. ಅಂದ್ರೆ ನೋಡ್ರಿ ಇದು ಸೂರ್ಯನಿಂದ ಮೊದಲನೇ ಗ್ರಹ ಬುಧ, 2ನೇ ಗ್ರಹ ಶುಕ್ರ, 3ನೇ ಗ್ರಹ ಭೂಮಿ, 4ನೇ ಗ್ರಹ ಮಂಗಳ. ಅಂದ್ರೆ 4ನೇ ಗ್ರಹ ಯಾವ್ದೈತಿ? ಮಂಗಳ ಐತಿ. ಆದ್ರೆ ಹೇಳಿಕೆ 3 ಕೂಡ ಸರಿಯಾಗಿದೆ. ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. ಇದು ತಪ್ಪು. ನಿಮ್ಗೆ ಗೊತ್ತಿರಬೇಕ್ರಿ, ಸೌರ ಮಂಡಲದಲ್ಲಿ ಸೂರ್ಯನಿಂದ ಪ್ರಾರಂಭವಾಗುವಂತ ಮೊದಲ 4 ಗ್ರಹಗಳಿಗೆ ಉಂಗುರಗಳಿರುವುದಿಲ್ಲ. ಅಂದ್ರೆ ಆಂತರಿಕ ಗ್ರಹಗಳಿಗೆ ಉಂಗುರಗಳಿರುವುದಿಲ್ಲ. ಬಾಹ್ಯ ಗ್ರಹಗಳಿಗೆ ಮಾತ್ರ ಉಂಗುರಗಳನ್ನ ಹೊಂದಿರ್ತಾವೆ. ಬಾಹ್ಯ ಗ್ರಹಗಳು ಯಾವಪ್ಪ ಅಂತಂದ್ರೆ ಒಂದು ಗುರು, ಇನ್ನೊಂದು ಯಾವಪ್ಪ ಅಂದ್ರೆ ಯುರೇನಸ್, ಶುಕ್ರ, ಶುಕ್ರ ಅಲ್ಲ ಶನಿ. ನೆಕ್ಸ್ಟ್ ಯುರೇನಸ್, ನೆಪ್ಚೂನ್ ಅನ್ನುವಂತ 4 ಗ್ರಹಗಳಿಗೆ ಉಂಗುರಗಳಿರ್ತಾವ್ರಿ. ಇವುಗಳಿಗೆ ನಾವು ಜುವಿಯನಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅಂದ್ರೆ ಅನಿಲಯುಕ್ತ ಗ್ರಹಗಳು ಅಂತ ಕರಿತೀವಿ. ಅಂದ್ರೆ ಅನಿಲಗಳಿಂದ ಆವೃತವಾಗಿರುವಂತ ಉಂಗುರಗಳನ್ನ ಹೊಂದಿರುವಂತ ಗ್ರಹಗಳಿವು. ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು, ನೆಪ್ಚೂನ್ ಆಗಿರ್ಬೋದು. ಆದ್ರೆ ಯಾವ ಗ್ರಹಗಳಿಗೆ ಉಂಗುರಗಳು ಇರುವುದಿಲ್ಲ ಹೇಳ್ರಿ? ಮೊದಲ 4 ಗ್ರಹಗಳಾಗಿರುವಂತ ಬುಧ, ಶುಕ್ರ, ಭೂಮಿ, ಮಂಗಳ ಇವುಗಳಿಗೆ ಉಂಗುರಗಳು ಇರುವುದಿಲ್ಲ. ಹಾಗಾಗಿ ನೋಡ್ರಿ ಹೇಳಿಕೆ 4 ತಪ್ಪಾಗಿದೆ. ಅಂದ್ರೆ ನಿಮಗೆ ಇಲ್ಲಿ ಗೊತ್ತಾಗಬೇಕಾಗಿದ್ದು ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ಸಂಬಂಧಿಸಿಲ್ಲ ಅಂತ ಕ್ವಶನ್ ಐತಿ. ಯಾವ ಹೇಳಿಕೆ ಸಂಬಂಧಿಸಿಲ್ಲ ಅಂತ ಕ್ವಶನ್ ಕೇಳಿದ್ರೆ ಆಪ್ಷನ್ D4 ಐತಿ ನೋಡ್ರಿ. ಇದು ಕರೆಕ್ಟ್ ಆಗಿರುವಂತ ಆನ್ಸರ್. ಅಂದ್ರೆ ಅಲ್ಲಿ ಕೇಳಿರುವಂತ ಪ್ರಶ್ನೆ ನೋಡ್ರಿ, ಕ್ವಶನ್ ಅನ್ನು ಓದುವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ಬೇಕಂತ ಕರಿತೀವಿ. ಅದಕ್ಕೆ ಈ ಕೆಳಗಿನ ಲಕ್ಷಣಗಳಲ್ಲಿ ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಇದು ಹೈಲೈಟ್ ಮಾಡ್ಯಾರ. ಹಾಗಾಗಿ ನಾವಲ್ಲಿ ಏನ್ ಓದ್ಬೇಕು ಅಂತಂದ್ರೆ ಓದುವಾಗ ಪ್ರಶ್ನೆನ ಸರಿಯಾಗಿ ಓದ್ಬೇಕು. ಮೊದಲ 3 ಹೇಳಿಕೆಗಳು ಮಂಗಳ ಗ್ರಹವನ್ನ ರಿಪ್ರೆಸೆಂಟ್ ಮಾಡ್ತಾವ. ಆದ್ರೆ ಕೊನೆಯ ಹೇಳಿಕೆ ಮಂಗಳ ಗ್ರಹವನ್ನ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಇಲ್ಲಿ ಹೇಳಿಕೆ D4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರಿ ಮೇಲೆ ಕ್ವಶನ್ ಕೇಳ್ಯಾರ. ಎದ್ರ ಮೇಲೆ ಹೇಳ್ರಿ? ಹೊಂದಿಸಿ ಬರಿ ಮೇಲೆ ಕ್ವಶನ್ ಕೇಳ್ಯಾರ. ನೋಡ್ರಿ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೇಳ್ಯಾರ ಅವ್ರು. ನೀವೇನ್ ಮಾಡ್ತೀರಿ? ಒಂದೇ ಒಂದು ರೀತಿಯ ಒಂದು ಟಾಪಿಕ್ ಅನ್ನ ಆಗಿರ್ಬೋದು, ಹೇಳಿಕೆ ರೂಪದ ಪ್ರಶ್ನೆಗಳು ನೋಡ್ಬೋದು. ಬರೀ ನೀವು ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಅಷ್ಟೇ ಓದ್ಕೋತ ಹೋದ್ರೆ ಈ ರೀತಿ ಪ್ರಶ್ನೆಗಳ ಬಂದಾಗ ಇಡುವಂತ ಕೆಲಸ ಮಾಡ್ತೀರಿ. ಆ ರೀತಿ ಆಗ್ಬಾರ್ದು. ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಾವ್
100% ಈ ಸಲ ಒಂದು ಅಪ್ಡೇಟ್ ವರ್ಜನ್ ಏನಪ್ಪಾ ಅಂದ್ರೆ ಅದು RMS ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಪ್ರತಿಯೊಂದು ಪರೀಕ್ಷೆಯಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಬರತ್ತವ. ಬಟ್ ಮತ್ತೇನಪ್ಪಾ ಅಂದ್ರೆ ಹಳಿ ಟ್ರೆಂಡ್ ಇದು ಒಂಥರ ಯಾವ್ದ್ರಿ, ಹೊಂದಿಸಿ ಬರೆಯ ಪ್ರಶ್ನೆಗಳು. ಒಂದೊಂದು ಕ್ವಶನ್ ಪೇಪರ್ ನೀವು ನೋಡಬಹುದು 2023 ಪ್ರಶ್ನೆ ಪತ್ರಿಕೆ ನೋಡಬಹುದು, ಅಲ್ಲಿ ಯಾವುದೋ ಒಂದು ಹೊಂದಾಣಿಕೆ ಬರೆಯಲ್ಲ, ಹೊಂದಿಸಿ ಬರೆಯಲ್ಲ, ಹೇಳಿಕೆ ರೂಪನೂ ಇಲ್ಲ, ಡೈರೆಕ್ಟ್ ಕ್ವಶನ್ಗಳು ಟು ದಿ ಪಾಯಿಂಟ್ ಆನ್ಸರ್ ಅಂತ ಕರೀತೀವಲ್ಲ ಆ ರೀತಿ ಪ್ರಶ್ನೆಗಳಿದ್ದು. ಕ್ಲಿಯರ್? ಓಕೆ, ಇಲ್ಲಿ ನೋಡ್ರಿ, ಇದು ಸೂರ್ಯನಿಗೆ ಆಯ್ತಾ ನೋಡ್ರಿ, ಪಟ್ಟಿ 1, ಪಟ್ಟಿ A, ಪಟ್ಟಿ B. ಸಿಂಪಲ್, ನಮ್ಮ ವಾತಾವರಣದೊಳಗಿರುವಂತ ಅನಿಲಗಳ ಬಗ್ಗೆ. ಅನಿಲ ಅಂತಂದ್ರೆ ಅದು ನೈಟ್ರೋಜನ್ ಆಗಿರ್ಬೋದು, ನೆಕ್ಸ್ಟ್ ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವು ಅದೇ ರೀತಿ ಜಲಜನಕ ಆಗಿರ್ಬೋದು. ಜಲಜನಕ ಅಂತಂದ್ರೆ ನಾವು ಹೈಡ್ರೋಜನ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಧೂಳಿನ ಕಣಗಳು, ನೋಬಲ್ ಗ್ಯಾಸಸ್, ಜಡ ಅನಿಲಗಳು ಅಂತ ಕರಿತೀವಿ. ಜಡ ಅನಿಲಗಳು ಇವುಗಳ ಒಂದು ಪ್ರಮಾಣವನ್ನೇ ಕೇಳ್ಯಾರ ಅಷ್ಟೇ. ಸಿಂಪಲ್. ಜಲಜನಕ ಅಲ್ಲ, ಸಾರಜನಕ, ಸಾರಜನಕ ಅಂದ್ರೆ ನೈಟ್ರೋಜನ್. ಸಿಂಪಲ್ ಆಗಿರುವಂತದ್ದು. ನೈಟ್ರೋಜನ್ ಅಂದ್ರೆ ಸಾರಜನಕ, ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್. ಅದೇ ರೀತಿ ಜಡ ಅನಿಲಗಳು ಮತ್ತು ಮಣ್ಣಿನ ಕಣಗಳ ಬಗ್ಗೆ ಅವರೊಂದು ಕ್ವಶನ್ ಕೇಳ್ಯಾರ. ಏನ್ ಕೇಳ್ಯಾರಪ್ಪ ಅಂತಂದ್ರೆ ನೋಡ್ರಿ, ಸಾರಜನಕದ ಪ್ರಮಾಣ ಎಷ್ಟು ಅಂತಂದ್ರೆ 78%. ಸಾರಜನಕದ ಪ್ರಮಾಣ ಎಷ್ಟು ಹೇಳ್ರಿ? 78%. ಕ್ಲಿಯರ್? 78% ಎಲ್ಲೈತಿ ನೋಡ್ರಿ, ಅದು 2 ಒಳಗೈತಿ ನೋಡ್ರಿ. 2 ಅಂತ ಕರಿಬೇಕು. ಕ್ಲಿಯರ್? ಓಕೆ, A2 ಅಂತ ಬರೀಬಹುದು ಇಲ್ಲಿ. ಏನ್ ಹೇಳ್ರಿ? A2 ಈ ರೀತಿ ಬರ್ಕೋಬೇಕು ನಾವು, ಅಂದ್ರೆ ನಮಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಸಿಗ್ತದೆ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಯಾವ್ದು ಕೇಳ್ಯಾರಪ್ಪ ಅಂತಂದ್ರೆ ಆಮ್ಲಜನಕ ಕೇಳ್ಯಾರ. ಸಾರಿ, ಒಣ್ಣೆದವರು ಸಾರಜನಕ ಅಲ್ಲ, ಯಾವ್ದು ಕೇಳ್ಯಾರಪ್ಪ ಅಂತಂದ್ರೆ ಒಣ್ಣೆದು ಆಮ್ಲಜನಕ ಕೇಳ್ಯಾರ. ಯಾವ್ದು ಕೇಳ್ಯಾರ ಹೇಳ್ರಿ? ಆಮ್ಲಜನಕ ಅಂದ್ರೆ O ಅಂತ ಕರಿತೀವಿ. ಆ ಓದ ಪ್ರಮಾಣ 21%. ಓದ ಪ್ರಮಾಣ 21%. ಒಂದು ವಿ. ಕ್ಲಿಯರ್? ಆಮ್ಲಜನಕದ ಪ್ರಮಾಣ 21%, 1V ಅಂತ ಬರ್ಕೊಂಡು ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಇಂಗಾಲದ ಡೈಆಕ್ಸೈಡ್ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಹೇಳ್ತದೆ? 0.04%. ಕ್ಲಿಯರ್? ಅಂದ್ರೆ ನೋಡ್ರಿ, ಇದು ಅಂದ್ರೆ 3 ಒಳಗಡೆ ಐತೆ. ಇಲ್ಲಿ ನಾವು 3 ಅಂತ ಬರ್ಕೋಬೇಕು. ಅಂದ್ರೆ 2 ಏನ್ ಹೇಳ್ರಿ? 2 ಕ್ಲಿಯರ್? ಓಕೆ, ಅದೇ ರೀತಿ ಮೂರನೇ ನೋಡ್ರಿ, ಸಾರಜನಕ ಅಂತಂದ್ರೆ ನೈಟ್ರೋಜನ್ ಅಂತ ಕರಿತೀವಿ. ಈ ನೈಟ್ರೋಜನ್ ಪ್ರಮಾಣವನ್ನ ನಾವು 3 ಅಂತ ಬರ್ಕೊಂಡು ಇಲ್ಲಿ 3 ಎಷ್ಟು ಹೇಳ್ರಿ? ನೈಟ್ರೋಜನ್ ಪ್ರಮಾಣ 78 ಅಂದ್ರೆ ಅದು 2. ಕ್ಲಿಯರ್? 2. ಸಿಂಪಲ್ ಆಗಿರುವಂತದ್ದು. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ನೀರಾವಿ ಜಡ ಅನಿಲಗಳ ಪ್ರಮಾಣ ಎಷ್ಟು ಇರ್ತದಪ್ಪ ಅಂತಂದ್ರೆ 0.96 ಅಂದ್ರೆ 1% ಇರ್ತದೆ. 0.96 ಅಂದ್ರೆ 1ನೇ ಆಪ್ಷನ್ ಸರಿಯಾಗಿರುವಂತ ಆಪ್ಷನ್ ಆಗಿರ್ತದೆ. ಹಾಗಾಗಿ ನೋಡ್ರಿ, ಇಲ್ಲಿ ನಾವು ಬರೆದು ಬಿಡೋಣ ಸಿಂಪಲ್ ಆಗಿ. ಇಲ್ಲಿ ನಾವು ಬರೆದ್ರೆ ಆಟೋಮೆಟಿಕ್ ಆಗಿ ನಾವು ಡೈರೆಕ್ಟ್ ಎಲ್ಲಿ ಹೋಗ್ತೀವಿ ಅಂದ್ರೆ ಆಪ್ಷನ್ಗೆ ಹೋಗ್ಬಿಡ್ತೀವಿ. ಏನಂತಂದ್ರೆ ನೋಡ್ರಿ, ಸಿಂಪಲ್ ಆಗಿರುವಂತದ್ದು ಏನ್ ಹೇಳ್ರಿ? ಏನಪ್ಪಾ ಅಂದ್ರೆ ವಿ ಅಂತಂದ್ರೆ ನೋಡ್ರಿ 5ನೇ ಆಯ್ಕೆ A ಸರಿಯಾಗಿರ್ತದೆ. ಅದೇ ರೀತಿ ಬಿ ನೋಡ್ರಿ, ಬಿ ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಅದು 3ನೇ ಆಯ್ಕೆ ಸರಿಯಾಗಿರ್ತದೆ. ಅದೇ ರೀತಿ ಸಿ ನೋಡ್ರಿ, ಸಿ ಯಾವ ಆಯ್ಕೆ ಹೇಳ್ರಿ? 2ನೇ ಆಯ್ಕೆ ಸರಿಯಾಗಿರುವಂತದ್ದು ಸಿ 2ನೇ ಆಯ್ಕೆ ಸರಿಯಾಗಿ. ನೆಕ್ಸ್ಟ್ ಡಿ ಯಾವ್ದಪ್ಪ ಅಂತಂದ್ರೆ ಸಿಂಪಲ್ ಆಗಿರುವಂತದ್ದು. ಡಿ ಯಾವ್ದಪ್ಪ ಅಂತಂದ್ರೆ 1ನೇ ಒಂದು ಹೇಳಿಕೆ ಸರಿಯಾಗಿರುವಂತದ್ದು, ಅಂದ್ರೆ 1ನೇ ಒಂದು ಆಪ್ಷನ್ ಇಲ್ಲಿ ಅಥವಾ 1ನೇ ಒಂದು ಹೊಂದಿಸುವರಲ್ಲಿ ಸರಿಯಾಗಿರುವಂತದ್ದು. ಹಾಗಾಗಿ ನೋಡ್ರಿ, A5 ಎಲ್ಲೈತಿ ನೋಡ್ರಿ, A5 ಹೊಂದಿರುವಂತ ಆಪ್ಷನ್ಗಳು 2 ಅದಾವ ಇಲ್ಲಿ. A5 1 ಅಂತಂದ್ರೆ ಇದು A5 ಅದ, ಇದು ವಿ. ಅದೇ ರೀತಿ B3 ಎಲ್ಲೈತಿ ನೋಡ್ರಿ, B3 ಐತಿ, ಇಲ್ಲಿ B1 ಐತಿ. ಹಾಗಾಗಿ ಆಪ್ಷನ್ ನಮ್ದು C3 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಈ ರೀತಿ ನಾವು ಆನ್ಸರ್ ಅನ್ನ ಫೈಂಡ್ ಮಾಡ್ಕೋಬೇಕು. ಲೆಂತಿ ಆದ್ರೂ ಕೂಡ ಬಹಳಷ್ಟು ಈಸಿ ಇದು. ಪ್ರಾಕ್ಟೀಸ್ ಮಾಡುವಾಗ ಕೇಳುವಾಗ ಬಹಳಷ್ಟು ಲೆಂತಿ ಆಗ್ತದೆ, ಆದ್ರೆ ಆನ್ಸರ್ ಅನ್ನ ಫೈಂಡ್ ಮಾಡುವಾಗ ಬಹಳಷ್ಟು ಈಸಿ ಇದೆ. ನೀವು ಇಲ್ಲಿ ಆನ್ಸರ್ ಅನ್ನ ಹಾಕೋದ್ ಕೂತ್ರೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ರಾಂಗ್ ಆಗುವಂತ ಚಾನ್ಸ್ ಇರ್ತದೆ. ಹಾಗಾಗಿ ಪರ್ಫೆಕ್ಟ್ ಆನ್ಸರ್ ಗೊತ್ತಿದ್ದು ಅಂತಂದ್ರೆ ಈ ರೀತಿ ಮಾಡೋದು ಬೆಸ್ಟ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಂದಿರೋ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಐತಿ ನೋಡ್ರಿ. ಯಾವ ರೀತಿ ಪ್ರಶ್ನೆ? ಈ ಕೆಳಗಿನಗಳಲ್ಲಿ ಸಸ್ಯಗಳ ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನ ಗುರುತಿಸಿ. ಸಿಂಪಲ್. ಈ ಕೆಳಗಿನ ಯಾವ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನ ಗುರುತಿಸಿ ಅಂತ ಕ್ವಶನ್ ಕೇಳ ನೋಡ್ರಿ. ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಲವಣಗಳು, ಪತ್ರ ಹರಿತು. ಅಂದ್ರೆ ಸರಿಯಾಗಿ ಎಲ್ಲಾ ನೋಡ್ರಿ, ಸಸ್ಯಗಳು ತಮ್ಮ ಮೂಲಕ ತಾವೇ ತಯಾರಿಸುವಂತ ಆಹಾರ ಪದ್ಧತಿಗೆ ನಾವು ಏನಂತ ಕರಿತೀವಿ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಈ ದ್ವಿತೀಯ ಸಂಶ್ಲೇಷಣೆಗೆ ಅವಶ್ಯಕವಾಗಿರುವಂತ ಪ್ರಮುಖವಾಗಿರುವಂತ ಮೂಲ ವಸ್ತುಗಳು ಒಂದು ಸೂರ್ಯನ ಬೆಳಕು ಬೇಕ್ರಿ. ಸೂರ್ಯನ ಬೆಳಗ್ಗೆ ಯಾಕಬೇಕಂದ್ರೆ ಶಕ್ತಿಯಾಗಿ ಬೇಕು. ಕ್ಲಿಯರ್? ಓಕೆ, ಅದೇ ರೀತಿ ಇಂಗಾಲದ ಡೈಆಕ್ಸೈಡ್ ಬೇಕ್ರಿ. ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ನೆಕ್ಸ್ಟ್ ನೀರು ಮತ್ತು ಲವಣಗಳು ಬೇಕು, ಪತ್ರ ಹರಿತು ಬೇಕು. ಅಂದ್ರೆ ಮೇಲಿನ ಎಲ್ಲವೂ ಸರಿ. ಆಪ್ಷನ್ D4 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಆಪ್ಷನ್ D4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಮುಂದಿನ ಕ್ವಶನ್, ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಅಂತ ಕ್ವಶನ್ ಕೇಳ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಅಂದ್ರೆ ಮೇಲ್ಮಣ್ಣು ಅಂದ್ರೆ ಭೂಮಿ ಮೇಲಿರುವಂತ ಮಣ್ಣು, ಮೇಲ್ಮಣ್ಣು ಇರ್ತದಲ್ಲ, ಆ ಮೇಲ್ಮಣ್ಣು ಯಾವಾಗ ನಾಶ ಆಕೈತಿ ಅಂತ ಕ್ವಶನ್ ಕೇಳ್ಯಾರ ನೋಡ್ರಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಜೋರಾಗಿ ಗಾಳಿ ಬೀಸಿದಾಗ ಸರಿಯಾಗಿರುವಂತ ಆನ್ಸರ್ ಐತಿ. ಕಟ್ಟಡ ನಿರ್ಮಿಸುವಾಗ ಮೇಲ್ಮಣ್ಣು ನಾಶವಾಗಲ್ಲ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಗಿಡವನ್ನ ನೆಡುವಾಗನೂ ಕೂಡ ಮೇಲ್ಮಣ್ಣು ನಾಶವಾಗಲ್ಲ. ವ್ಯವಸಾಯ ಮಾಡುವಾಗೂ ಕೂಡ ಮೇಲ್ಮಣ್ಣು ನಾಶವಾಗುವುದಿಲ್ಲ. ಯಾವಾಗ ನಾಶವಾಗ್ತದಪ್ಪ ಅಂತಂದ್ರೆ ಜೋರಾಗಿ ಗಾಳಿ ಬೀಸುವಾಗ. ಆಪ್ಷನ್
A1 ಈಸ್ ರೈಟ್ ಆನ್ಸರ್. ಆಪ್ಷನ್ A1 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಏಕವಾರ್ಷಿಕ ಸಸ್ಯಗಳು ನೋಡ್ರಿ, ಸಿಂಪಲ್ ಆಗಿರುವಂತ ಪ್ರಶ್ನೆ ಐತಿ. ಏಕವಾರ್ಷಿಕ ಸಸ್ಯ ಯಾವುದು? ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಏಕವಾರ್ಷಿಕ ಸಸ್ಯ ಅಂತಂದ್ರ ಒಂದು ಋತು ಅಥವಾ ಒಂದು ವರ್ಷದ ಅವಧಿಯಲ್ಲಿ ಹೂ ಬಿಟ್ಟು ಹಣ್ಣಾಗಿ ಹಣ್ಣು ಆಗಿ ನಾಶವಾಗುವಂತ ಸಸ್ಯಗಳಿಗೆ ನಾವು ಏಕವಾರ್ಷಿಕ ಸಸ್ಯ ಅಂತ ಕರಿತೀವಿ. ಉದಾಹರಣೆಗೆ ನಿಮಗೆ ಹೇಳ್ಬೇಕಂತಂದ್ರ 3 ತಿಂಗಳು ಬೆಳೆ ಅಂತ ಅನ್ಬೋದು ನಾವು. ಇದಕ್ಕೆ ಹತ್ತಿ ಆಗಿರ್ಬೋದು, ರಾಗಿ ಆಗಿರ್ಬೋದು. ನೆಕ್ಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಗ ಇವೆಲ್ಲ ಅಂದ್ರೆ ಸಿರಿಧಾನ್ಯಗಳು ಯಾವ ಬರ್ತಲ್ಲ ಅವೆಲ್ಲ ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಆಗ್ತವೆ. ಹಾಗಾಗಿ ಕಬ್ಬು ಬಹುವಾರ್ಷಿಕ ಸಸ್ಯ, ಗಜ್ಜರಿ ಕೂಡ ಬಹುವಾರ್ಷಿಕ ಸಸ್ಯ, ಶುಂಠಿ ಕೂಡ ದ್ವೈವಾರ್ಷಿಕ. ಇವು 3 ದ್ವೈವಾರ್ಷಿಕ ಸಸ್ಯಗಳು. ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ದ್ವೈವಾರ್ಷಿಕ ಸಸ್ಯ ಅಂತ ಕರಿತೀವಿ. 3ಗಳಿಗೆ ದ್ವೈವಾರ್ಷಿಕ ಸಸ್ಯ ಅಂತ ಕರಿತೀವಿ. ಆದ್ರೆ ಹತ್ತಿ ಇಲ್ಲಿ ಏಕವಾರ್ಷಿಕ ಸಸ್ಯ. ಕ್ಲಿಯರ್? ನೋಡ್ರಿ, ದ್ವೈವಾರ್ಷಿಕ ಸಸ್ಯಗಳಿಗೆ ಗಜ್ಜರಿ, ಕಬ್ಬು, ಶುಂಠಿ ಅಂತಂದ್ರೆ ನೋಡ್ರಿ ಬಹುವಾರ್ಷಿಕ ಸಸ್ಯ ಅಂತ ಕರಿತೀವಿ. ಏನ್ ಹೇಳ್ರಿ? ಬಹುವಾರ್ಷಿಕ ಸಸ್ಯ. ಬಹುವಾರ್ಷಿಕ ಅಂತಂದ್ರೆ ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ತೆಂಗು ಆಗಿರ್ಬೋದು, ಮಾವು ಆಗಿರ್ಬೋದು, ತೆಂಗು, ಮಾವು. ನೆಕ್ಸ್ಟ್ ನಿಮ್ಗೆ ಹೇಳ್ಬೇಕಂತಂದ್ರೆ ನೋಡ್ರಿ ಹುಣಸೆ ಆಗಿರ್ಬೋದು. ಹುಣಸೆ ಅಂದ್ರೆ ಮರಗಳೆಲ್ಲ, ಆಲ್ಮೋಸ್ಟ್ ಎಲ್ಲಾ ಮರಗಳು ಏನಪ್ಪಾ ಅಂದ್ರೆ ಈ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು. ಅದಕ್ಕೆ ಉದಾಹರಣೆ ಗೊತ್ತಿರಬೇಕು. ಒಂದು ಕ್ವಶನ್ ಮೊರಾರ್ಜಿಗೆ ಪಕ್ಕಾ ಅಪೇಕ್ಷೆ ಇರ್ತದೆ. ಹಂಗಾಗಿ ನಿಮ್ಮ ಒಂದು ವಿದ್ಯಾರ್ಥಿಗಳನ್ನ ನಾವು ಅದನ್ನ ರೆಡಿ ಮಾಡಿರ್ತೀವಿ. ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಬರ್ತಾವು, ಇವುಗಳನ್ನ ರೆಡಿ ಆಗಿರಿ ಅಂತ ಹೇಳಿರ್ತೀವಿ. ಹಾಗಾಗಿ ಅವ್ರು ರೆಡಿ ಆಗಿರ್ತಾರೆ. ಕ್ಲಿಯರ್? ಓಕೆ. ನೋಡ್ರಿ, ಸಿಂಪಲ್ ಆಗಿರುವಂತ ಮತ್ತೊಂದು ಪ್ರಶ್ನೆ, ಬಹಳಷ್ಟು ಈಜಿ ಆಗಿರುವಂತ ಪ್ರಶ್ನೆ ಐತಿ. ಇದನ್ನ ನೀವು ಆನ್ಸರ್ ಮಾಡ್ಬೇಕು. ನೋಡ್ರಿ, ಸಿಂಪಲ್ ಆಗಿರುವಂತ ಪ್ರಶ್ನೆ. ಸಾಗರದ ಅಲೆಗಳಿಂದ ಉತ್ಪತ್ತಿ ಆಗುವಂತ ಒಂದು ಶಕ್ತಿ ಯಾವುದು ಅಂತಕ್ಕಂಥ ಕ್ವಶನ್. ವೆರಿ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರಶ್ನೆ. ಈ ಒಂದು ಪ್ರಶ್ನೆ ನೀವೆಲ್ಲರೂ ಆನ್ಸರ್ ಮಾಡುವಂತ ಎಬಿಲಿಟಿ ಅದ ನಿಮಗ. ಏನಪ್ಪಾ ಅಂತಂದ್ರೆ ನೋಡ್ರಿ, ಸಿಂಪಲ್ ಆಗಿ ವಿದ್ಯಾರ್ಥಿಗಳೇ ನೋಡ್ರಿ, ಸಾಗರದ ಅಲೆಗಳಿಂದ ಉತ್ಪತ್ತಿ ಆಗುವಂತ ಶಕ್ತಿ ವಿದ್ಯುತ್ ಶಕ್ತಿ ಸಾಗರದ ಅಲೆಗಳಿಂದ ಉತ್ಪತ್ತಿ ಆಗ್ತದ. ಬಟ್ ಅದೊಂದು ಡಿಫ್ರೆಂಟ್ ಪ್ರೊಸೆಸ್ ಮುಖಾಂತರ ನಡೀತದೆ. ಅದರಲ್ಲಿ ಕೇಳಿದ್ರು ಡೈರೆಕ್ಟ್ ಆಗಿ ಸಾಗರದ ಅಲೆಗಳ ಮುಖಾಂತರ ಉತ್ಪತ್ತಿ ಆಗುವಂತ ಶಕ್ತಿ ಒಂದು ಕೇಳ. ನೋಡ್ರಿ, ಸೌರಶಕ್ತಿ ಸಾಗರದಿಂದಲ್ಲ, ವಿದ್ಯುತ್ ಶಕ್ತಿನೂ ಅಲ್ಲ, ಪವನ ಶಕ್ತಿನೂ ಅಲ್ಲ. ಯಾವ್ದಪ್ಪ ಅಂದ್ರೆ ಭರತ ಶಕ್ತಿ, ಟೈಡಲ್ ಎನರ್ಜಿ ಅಂತ ಕರಿತೀವಿ. ಯಾವ್ದು ಹೇಳ್ರಿ? ಟೈಡಲ್ ಎನರ್ಜಿ. ಈ ಟೈಡಲ್ ಎನರ್ಜಿ ಅಥವಾ ಭರತ ಶಕ್ತಿ ಎದಕ್ಕೆ ಉದಾಹರಣೆ ಹೇಳ್ರಿ? ಸಾಗರದ ಅಲೆಗಳಿಂದ ಉತ್ಪತ್ತಿ ಆಗುವಂತ ಶಕ್ತಿಯ ರೂಪಕ್ಕೆ ಉದಾಹರಣೆ ಅಂತ ಕರಿತೀವಿ. ಓಕೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ, ಸಿಂಪಲ್ ಆಗಿರುವಂತ ಪ್ರಶ್ನೆ ಅದ. ಇನ್ನೊಂದು 4 ರಿಂದ 5 ಪ್ರಶ್ನೆಗಳು ಮಾತ್ರ ಅದ ನೋಡ್ರಿ. 6 ಪ್ರಶ್ನೆಗಳಿರ್ಬೋದು ಸಿಂಪಲ್ ಆಗಿ. ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? ಸಿಂಪಲ್ ಕ್ವಶನ್, ಲಾಜಿಕಲ್ ಕ್ವಶನ್ ಅಂತ ಕರಿತೀವಲ್ಲ ವಿಜ್ಞಾನದಲ್ಲಿ, ಮೊರಾರ್ಜಿಯಲ್ಲಿ ಅಂತ ಪ್ರಶ್ನೆಗಳು ಭಾಳ ಬರ್ತಾವ. ಕ್ಲಿಯರ್? ಓಕೆ. ನೋಡ್ರಿ, ಇಲ್ಲಿ ಕ್ವಶನ್ ಯಾವ ರೀತಿ ಐತಿ. ಈ ಕೆಳಗಿನ ಯಾವ ಚಟುವಟಿಕೆಯಲ್ಲಿ ಕೆಲಸ ನಡೆದಿಲ್ಲ? ಗಿಡಗಳಿಗೆ ನೀರು ಹಾಕುವುದು ಕೆಲಸ ನಡೆದಿದೆ, ಅಂದ್ರೆ ಅಲ್ಲಿ ನಮಗೆ ಚಟುವಟಿಕೆ ನಡೆದಿರಬೇಕು. ಕೆಲಸ ಅಂತಂದ್ರೆ ಏನ್ರಿ? ಕೆಲಸ ಅಂದ್ರೆ ಎನರ್ಜಿ ಅಂದ್ರೆ ನೋಡ್ರಿ, ನಾವು ಒಂದು ಶಕ್ತಿಯ ರೂಪ ಅಂತ ಕರಿತೀವಿ. ಶಕ್ತಿಯನ್ನು ಉಪಯೋಗಿಸಿ ಒಂದು ವಸ್ತು ತನ್ನ ಸ್ಥಳವನ್ನ ಬದಲಾಯಿಸಿದರೆ ಆ ಒಂದು ಪ್ರಕ್ರಿಯೆಗೆ ಕೆಲಸ ಅಂತ ಕರಿತೀವಿ. ಕ್ಲಿಯರ್? ಓಕೆ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ತರಗತಿಯಲ್ಲಿ ಬೆಂಚುಗಳನ್ನ ಜೋಡಿಸುವುದು ಇದು ಕೂಡ ಕೆಲಸ. ಯಾಕಂದ್ರೆ ಅಲ್ಲಿ ವಸ್ತುಗಳ ಸ್ಥಾನ ಪಲ್ಲಟ ಇರ್ತದೆ. ಹಿಯರ್ ದೇರ್ ಇಸ್ ದ ವರ್ಕ್, ದೇರ್ ಮಸ್ಟ್ ಬಿ ದ ಡಿಸ್ಪ್ಲೇಸ್ಮೆಂಟ್ ಅಂತ ಒಂದು ರೂಲ್ ಐತಿ ನಮಗೆ. ನಾವು ಭೌತಶಾಸ್ತ್ರದ ಪ್ರಕಾರ ಕೆಲಸ ನಡೆದಿರ್ಬೇಕಂತಂದ್ರೆ ಅಲ್ಲಿ ಸ್ಥಾನ ಪಲ್ಲಟ ಆಗಿರ್ಲೇಬೇಕು. ಕ್ಲಿಯರ್? ಓಕೆ. ಅದೇ ರೀತಿ ಮುಂದಿನ ನೋಡ್ರಿ, ಬಾವಿಯಿಂದ ನೀರನ್ನ ಸೇದುವುದು, ಇಲ್ಲೂ ಕೂಡ ಕೆಲಸ ಐತಿ. ಅಲ್ಲಿ ಎನರ್ಜಿನೂ ಐತಿ, ಡಿಸ್ಪ್ಲೇಸ್ಮೆಂಟ್ ಐತಿ. ಅದೇ ರೀತಿ ಗೋಡೆಯನ್ನ ತಳ್ಳುವುದು, ಇಲ್ಲಿ ಕೆಲಸ ಇಲ್ಲ. ನಮ್ದೊಂದು ಫಿಸಿಕ್ಸ್ ಅಂತ ಕರಿತೀವಲ್ಲ, ಭೌತಶಾಸ್ತ್ರದೊಳಗೆ ಏನೊಂದು ರೂಲ್ ಐತಪ್ಪ ಅಂತಂದ್ರೆ, ನಾವು ಕೆಲಸ ಅಂತ ಅನ್ಬೇಕಾದ್ರೆ ಒಂದು ವಸ್ತು ತನ್ನ ಸ್ಥಾನದಿಂದ ಬದಲಾವಣೆಗೊಂಡಿರ್ಬೇಕು. ಯಾವಾಗ ಅದ್ರ ಮೇಲೆ ಬಲ ಅಪ್ಲೈ ಆದಾಗ, ಬಲ ಅನ್ವಯವಾದಾಗ ಆ ವಸ್ತು ತನ್ನ ಸ್ಥಾನವನ್ನ ಬದಲಾಯಿಸ್ತದ. ಅವಾಗ ಅಷ್ಟೇ ನಾವು ಕೆಲಸ ನಡೆದಿದೆ ಅಂತ ಕರಿತೀವಿ. ನೀವು ಅನ್ಬಹುದು, ಒಬ್ಬ ವಾಚ್ಮನ್ ತನ್ನ ಚೇರ್ ನಲ್ಲಿ ಕುಳಿತಿರ್ತಾನೆ. ಹಿಂಗ ಅವ್ನು ಸಂಚನ ವರ್ಕ್ ಮಾಡಿದ್ರು ಕೂಡ, ಸಂಚನ ಕೆಲಸ ಮಾಡಿದ್ರು ಕೂಡ, ಬೆಳತನ ಅದೇ ಚೇರ್ ಮೇಲೆ ಕೂತ್ರು ಕೂಡ ಅಕಾರ್ಡಿಂಗ್ ಟು ಫಿಸಿಕ್ಸ್ ಅದು ಕೆಲಸ ಅಲ್ಲ. ಕೆಲಸ ನಡಿಬೇಕಂದ್ರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇರಲೇಬೇಕು, ಸ್ಥಾನ ಪಲ್ಲಟ ಇರಲೇಬೇಕು. ಆವಾಗ ಮಾತ್ರ ಕೆಲಸ ನಡೆದಿದೆ ಅಂತ ಕರಿತೀವಿ. ಹಿಂಗಾಗಿ ಇಲ್ಲಿ ಯಾವ್ದಾಗ್ತದೆ ಆನ್ಸರ್? ಆಪ್ಷನ್ D4 ಇಸ್ ರೈಟ್ ಆನ್ಸರ್. ಆಪ್ಷನ್ D4 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಅದೇ ರೀತಿ ಸಿಂಪಲ್ ಆಗಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವ್ದೈತಿ? ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣ ಎಷ್ಟು ಅಂತ ಕೇಳಿ. ಈಜಿ ಕ್ವಶನ್, ಸಿಲಿಲಲ್ಲಿ ಕ್ವಶನ್ ಅಂತ ಕರಿಬಹುದು ಇದು. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಬಹಳಷ್ಟು ಹೇಳಿರ್ತೀವಿ ನಾವು, ನೀರಿನೊಳಗಿರುವಂತ ಅಣುಸೂತ್ರ ಏನು ಅಂತ ಹೇಳಿರ್ತೀವಿ. ನೀರಿನಲ್ಲಿರುವಂತ ಅಣುಸೂತ್ರ ಅಂದ್ರೆ H2O. H2 ಅಂತಂದ್ರೆ ಇಲ್ಲಿ H ಅಂದ್ರೆ H ಗಳ ಅಣುಗಳು 2 ಅದಾವ್ರಿ. ಅದೇ ರೀತಿ O ನ ಅಣು 1 ಐತಿ. ಸಿಂಪಲ್ 2:1 ಅಂದ್ರೆ 2 ಅನುಪಾತ 1 ಸರಿಯಾಗಿರುವಂತ ಆನ್ಸರ್. ಹಾಗಾಗಿ 2:1 ಆಪ್ಷನ್ C3 ಒಳಗೈತಿ. ಆಪ್ಷನ್ C3 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ, ಯಾವ್ದಪ್ಪ ಅಂತಂದ್ರೆ ಇದು ಕೂಡ ಸೌರಮಂಡಲಕ್ಕೆ ಸೇರಿರುವಂತ ಪ್ರಶ್ನೆ. ಮಿನಿಮಮ್ ಸೌರಮಂಡಲದ ಮೇಲೆ ಮಿನಿಮಮ್ ಏನು ಇಲ್ಲಪ್ಪ ಅಂತಂದ್ರು 4 ಪ್ರಶ್ನೆಗಳಂತೂ ಇದ್ದೇ ಇರ್ತಾವ. ಮೊರಾರ್ಜಿ ಎಕ್ಸಾಮ್ ನಲ್ಲಿ ಮಿನಿಮಮ್ 4 ಪ್ರಶ್ನೆಗಳಾದ್ರೂ ಇದ್ದೇ ಇರ್ತಾವ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಸೌರಮಂಡಲವನ್ನ ಸರಿಯಾಗಿ ಓದಬೇಕಾಗಿರ್ಬೇಕಾದ ಇದು ನಿಮ್ ಧರ್ಮ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿರುವಂತ ಪ್ರಶ್ನೆ ಐತಿ ಇದು. ನೋಡ್ರಿ, ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಬಹಳಷ್ಟು ಲಾಜಿಕಲ್ ಕ್ವಶನ್ ಇದೆ.
ಟಪ್ ಲೆವೆಲ್ ಕ್ವಶನ್ ಅಂತ ಕರಿತೀವಲ್ಲ, ಆದ್ರೂ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ವಿ ನಾವು. ನಾವೇನ್ ಪ್ರಾಕ್ಟೀಸ್ ಮಾಡಿಸಿದ್ವಲ್ಲ, ನಮ್ಮ ಪ್ರೆಡಿಕ್ಷನ್ ಪ್ರಕಾರನ ಕ್ವಶನ್ಗಳು ಬಂದವು. ಹಂಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಒಂದು 5ರಿಂದ 6 ಸಲ ಹೇಳಿದ್ದೇನೆ, ಈ ಕ್ವಶನ್ ಬರಬಹುದು, ಈ ಕ್ವಶನ್ ಬರಬಹುದು ಅಂತ ಹೇಳಿ. ಆ ಕ್ವಶನ್ ಬಂದಿದೆ ನೋಡ್ರಿ. ಶುಕ್ರ ಗ್ರಹ ಅಂತ ಅದಕ್ಕೆ ಆನ್ಸರ್. ನಿಮಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಪ್ರತಿಯೊಂದು ಗ್ರಹದ ದೈನಂದಿನ ಚಲನೆ, ವಾರ್ಷಿಕ ಚಲನೆ ಬಹಳಷ್ಟು ಇಂಪಾರ್ಟೆಂಟ್. ನಾ ಇಲ್ಲಿ ಶುಕ್ರ ಗ್ರಹದ ಅಷ್ಟೇ ಹೇಳ್ತೀನಿ ನೋಡ್ರಿ. ಶುಕ್ರ ಗ್ರಹದ ದೈನಂದಿನ ಚಲನೆ ಎಷ್ಟು ಅಂತಂದ್ರೆ 243 ದಿನ. ಡೈಲಿ ರುಟೀನ್ ಅಂತ ಕರಿಬಹುದು, ಡೈಲಿ ರೊಟೇಷನ್ ಅಂತ ಕರಿತೀವಿ. ರೊಟೇಷನ್ ಅಂದ್ರೆ ದೈನಂದಿನ ಚಲನೆ, ರೆವಲ್ಯೂಷನ್ ಅಂದ್ರೆ ವಾರ್ಷಿಕ ಚಲನೆ. ನೋಡ್ರಿ, ಯಾವ ಗ್ರಹದ ದಿನ ಹೇಳ್ತಿದ್ದು? ಶುಕ್ರ ಗ್ರಹ. ನೋಡ್ರಿ, ಶುಕ್ರ ಗ್ರಹದ ದೈನಂದಿನ ಅವಧಿ 243 ದಿನ ಡೇಸ್ ಅಂತ ಕರಿತೀವಿ. ಅರ್ತ್ ಡೇಸ್ ಅಂದ್ರೆ ಭೂಮಿಯ ದಿನ ಅಂತ ಕರಿತೀವಿ. ಅದೇ ರೀತಿ ವಾರ್ಷಿಕ ಚಲನೆ ಅಂತಂದ್ರೆ ಇಯರ್ ಡೇ ಅಥವಾ ಇಯರ್ ರೊಟೇಷನ್ ಅಂತ ಕರಿತೀವಿ. ವಾರ್ಷಿಕ ಚಲನೆ ರೆವಲ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ನೋಡ್ರಿ ರೆವಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಒಂದು ಶುಕ್ರ ಗ್ರಹದ ವಾರ್ಷಿಕ ಚಲನೆ ಎಷ್ಟು ಅಂತಂದ್ರೆ 225 ದಿನ. ಸಿಂಪಲ್, 225 ದಿನ, ಡೇಸ್ ಅಂತ ಕರಿತೀವಿ. ಏನ್ರಿ, 75 ಡೇಸ್, ದಿನಗಳು ಅಂತ ಕರಿತೀವಿ. ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು. 243 ದೊಡ್ಡದು, 225 ದೊಡ್ಡದು. 243 ದೊಡ್ಡದಲ್ರಿ. ದೈನಂದಿನ ಚಲನೆ ಅಂತಂದ್ರೆ ಒಂದು ಸುತ್ತು ತನ್ನನ್ನು ತಾನು ಸುತ್ತುವುದು. ವಾರ್ಷಿಕ ಚಲನೆ ಅಂತಂದ್ರೆ ತನ್ನನ್ನು ತಾನು ಸುತ್ತುತ್ತಾ ಇಡೀ ಒಂದು ಸೂರ್ಯನನ್ನ ಸುತ್ತುವುದು ಅಂತ ಕರಿತೀವಿ. ಇಲ್ಲಿ ತನ್ನನ್ನು ತಾನು ಸುತ್ತುವಂತ ಅವಧಿಯನ್ನು ಹೆಚ್ಚು ಹೊಂದಿರುವಂತ ಗ್ರಹ ಯಾವ್ದು ಅಂತ ಕೇಳ್ಯಾರ. ಹಾಗಾಗಿ ಆಪ್ಷನ್ ಯಾವ್ದ್ರಿ? ಆಪ್ಷನ್ A1 ಶುಕ್ರ ಗ್ರಹ ಅಂತ ಕರಿತೀವಿ. ಮಂಗಳ ಗ್ರಹದ ಗೊತ್ತಿರ್ಬೇಕು ನಿಮ್ಗೆ. ಮಂಗಳ ಗ್ರಹದ ದೈನಂದಿನ ಚಲನೆ ಅವಧಿ ಎಷ್ಟು ಬಂದ್ರೆ 24 ಗಂಟೆ 37 ನಿಮಿಷ. ಅದೇ ರೀತಿ ಮಂಗಳ ಗ್ರಹದ ವಾರ್ಷಿಕ ಚಲನೆ ಯಾವ್ದು ಎಷ್ಟು ಅಂತಂದ್ರೆ 686 ದಿನ. 686 ದಿನ. ಇಲ್ಲಿ ನೋಡ್ರಿ, ವಾರ್ಷಿಕ ಚಲನೆ ಹೆಚ್ಚೈತಿ, ದೈನಂದಿನ ಚಲನೆ ಕಡಿಮೆ ಐತಿ. ಹಾಗಾಗಿ ಮಂಗಳ ಗ್ರಹ ಅಲ್ಲ. ಅದೇ ರೀತಿ ಭೂಮಿದು ಗೊತ್ತಿರ್ಬೇಕು ನಿಮ್ಗೆ. ಭೂಮಿಯ ದೈನಂದಿನ ಚಲನೆ ಅವಧಿ 23 ಗಂಟೆ 56 ನಿಮಿಷ 4 ಸೆಕೆಂಡ್. ಕ್ಲಿಯರ್? ಹಾಗಾಗಿ ಭೂಮಿನೂ ಕೂಡ ಆಗಲ್ಲ. ಇದರ ಒಂದು ವಾರ್ಷಿಕ ಚಲನೆ 365 ಇಂಟೀಜರ್ 1/4 ಡೇಸ್, ದಿನಗಳು ಅಂತ ಕರಿತೀವಿ. ಕ್ಲಿಯರ್? ಓಕೆ. ಅದೇ ರೀತಿ ಗುರುಗ್ರಹ ಅಂತ ಕರಿತೀವಿ. ಗುರುಗ್ರಹದ ದೈನಂದಿನ ಚಲನೆ ಅವಧಿ ಎಷ್ಟು ಅಂದ್ರೆ 10 ಗಂಟೆ ಅಷ್ಟೇ. ನೋಡ್ರಿ, 10 ಗಂಟೆ. ನೆಕ್ಸ್ಟ್, ಇದರದ ವಾರ್ಷಿಕ ಚಲನೆ ಅವಧಿ ಎಷ್ಟು ಅಂತಂದ್ರೆ ನೋಡ್ರಿ 12 ವರ್ಷ ಅಂತ ಕರಿತೀವಿ. ಎಷ್ಟು ಹೇಳ್ರಿ? 12 ವರ್ಷ. ಹಾಗಾಗಿ ಈ ಗುರುಗ್ರಹನು ಕೂಡ ಆಗಲ್ಲ. ಹಾಗಾಗಿ ಆಪ್ಷನ್ A1 ಇಸ್ ರೈಟ್ ಆನ್ಸರ್. ಪ್ರತಿಯೊಂದು ಗ್ರಹದ ವಾರ್ಷಿಕ ಚಲನೆ ಮತ್ತು ದೈನಂದಿನ ಚಲನೆ ಅವಧಿಗಳು ಗೊತ್ತಿರಬೇಕು ನೀವು. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡ್ರಿ, ಮುಂದಿನ ಕ್ವಶನ್, ಗ್ರಹ ಅಲ್ಲ ಕ್ವಶನ್. ಉತ್ಪತನ ಅಂತ ಕರಿತೀವಿ. ನೋಡ್ರಿ, ಉತ್ಪತನ ಸಿಂಪಲ್ ಆಗಿರುವಂತ ಪ್ರಶ್ನೆ. ಉತ್ಪತನ ನೋಡ್ರಿ, ಉತ್ಪತನ ಅಂದ್ರೆ ಏನು? ಅದಕ್ಕಿಂತ ಮುಂಚಿತವಾಗಿ ನಿಮ್ಗೊಂದು ಏನು ಹೇಳಿದೆ, ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ನಿಮಗೆ ಏನು ಕಲಿಬೇಕಂತಂದ್ರೆ ನೋಡ್ರಿ, ಪ್ರತಿಯೊಂದು ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಕರಿತೀವಿ ನಾವು. ದ್ರವ್ಯದ ಸ್ಥಿತಿಗಳು ಅಂತ ಕರಿತೀವಿ. ದ್ರವ್ಯ ಅಂತಂದ್ರೆ ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು, ಪ್ಲಾಸ್ಮಾ ಆಗಿರ್ಬೋದು, BC. ಟೋಟಲಿ ನಾವು 5 ದ್ರವ್ಯದ ಸ್ಥಿತಿಗಳು ನೋಡ್ತೀವಿ. ಆ 5 ದ್ರವ್ಯಗಳ ಸ್ಥಿತಿಗಳ ಜೊತೆಗೆ ಬದಲಾವಣೆಗಳು ಬಹಳಷ್ಟು ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ, ಘನ ಇದ್ದಿದ್ದು ದ್ರವ ಆದ್ರೆ ಆ ಒಂದು ಪ್ರೊಸೆಸ್ ಏನಂತ ಕರಿತೀವಿ. ಘನ ಅಂತಂದ್ರೆ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆದ್ರೆ ಈ ಒಂದು ಪ್ರೊಸೆಸ್ ಏನಂತ ಕರಿತೀವಿ. ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆದ್ರೆ ಇದಕ್ಕೆ ಏನಂತ ಕರಿತೀವಿ. ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆದ್ರೆ ಈ ಒಂದು ಪ್ರೊಸೆಸ್ ಏನಂತ ಕರಿತೀವಿ. ಇವೆಲ್ಲ ಬಹಳಷ್ಟು ಪ್ರಮುಖವಾಗಿರುವಂತ ಒಂದು ಪ್ರೊಸೆಸ್ಗಳು ಎಕ್ಸಾಮ್ ನಲ್ಲಿ ಕೇಳುವಂತವು. ಅದೇ ರೀತಿ ಗ್ಯಾಸ್ ಇದ್ದಿದ್ದು ಡೈರೆಕ್ಟ್ ಆಗಿ ಸಾಲಿಡ್ ಆದ್ರೆ ಈ ಒಂದು ಪ್ರಕ್ರಿಯೆ ಏನಂತ ಕರಿತೀವಿ. ನೋಡ್ರಿ, ಸಾಲಿಡ್ ಅಂದ್ರೆ ಘನ ಇದ್ದಿದ್ದು ದ್ರವ ಆದ್ರೆ ಆ ಒಂದು ಪ್ರಕ್ರಿಯೆಗೆ ದ್ರವೀಕರಣ ಅಂತ ಕರಿತೀವಿ. ಕ್ಲಿಯರ್? ಓಕೆ. ಅದೇ ರೀತಿ ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆದ್ರ, ಲಿಕ್ವಿಡ್ ಅಂದ್ರೆ ದ್ರವ ಅಂತ ಕರಿತೀವಿ. ದ್ರವ ಇದ್ದಿದ್ದು ಘನ ಆದ್ರೆ ಆ ಒಂದು ಪ್ರಕ್ರಿಯೆಗೆ ಘನೀಕರಣ ಅಂತ ಕರಿತೀವಿ. ಘನೀಕರಣ ಅಂತ ಕರಿತೀವಿ. ಅದೇ ರೀತಿ ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆದ್ರೆ, ಲಿಕ್ವಿಡ್ ಅಂದ್ರೆ ದ್ರವ ಇದ್ದಿದ್ದು ಅನಿಲವಾದ ಆ ಒಂದು ಪ್ರಕ್ರಿಯೆಗೆ ಆವೀಕರಣ ಅಂತ ಕರಿತೀವಿ. ಯಾವ ಕಾರಣ? ಆವೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮುಂದಿಂದು ಗ್ಯಾಸ್ ಇದ್ದಿದ್ದು ಸಾಲಿಡ್ ಆದ್ರ ಅಂದ್ರ ಅನಿಲ ಇದ್ದಿದ್ದು ಘನ ಆದ್ರ ಅಥವಾ ಘನ ಇದ್ದಿದ್ದು ಡೈರೆಕ್ಟ್ ಆಗಿ ಅನಿಲ ಆದ್ರ ಆ ಒಂದು ಪ್ರಕ್ರಿಯೆಗೆ ನಾವು ಸಬ್ಮಿಲೇಷನ್, ಉತ್ಪತನ ಅಂತ ಕರಿತೀವಿ. ಏನ್ರಿ? ಉತ್ಪತನ. ಇವಷ್ಟ ಗೊತ್ತಿದ್ರೆ ಸಾಧು ನಮಗ. ಅವುಗಳ ಎಕ್ಸಾಂಪಲ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ನೋಡ್ರಿ, ದ್ರವೀಕರಣ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವ್ ಯಾವಾಗ ಮಂಜುಗಡ್ಡೆ ಅಂತಂದ್ರೆ ಘನ ಸ್ಥಿತಿಯೊಳಗಿರುವಂತ ಮಂಜುಗಡ್ಡೆನ ಕಾಯಿಸ್ತೀವಿ, ಅವಾಗ ಅದು ದ್ರವ ಸ್ಥಿತಿಯಾಗಿರುವಂತ ನೀರ್ ಆಗ್ತದೆ. ಅದೇ ರೀತಿ ಲಿಕ್ವಿಡ್ ಟು ಸಾಲಿಡ್ ಅಂತಂದ್ರೆ ನಾವ್ ಯಾವಾಗ ನೀರನ್ನ ಗಟ್ಟಿ ಮಾಡ್ತೀವಿ, ಕಾಂಪ್ರೆಷನ್ ಮಾಡ್ತೀವಿ ಅಥವಾ ತಂಪು ಮಾಡ್ತೀವಿ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ನೀರು ಮಂಜುಗಡ್ಡೆ ಅಂದ್ರೆ ಘನಸ್ಥಿತಿ ಆಗ್ತದೆ. ಹಾಗಾಗಿ ಇದಕ್ಕೆ ಏನಪ್ಪಾ ಅಂದ್ರೆ ಮಂಜುಗಡ್ಡೆ ಉದಾಹರಣೆ. ನೆಕ್ಸ್ಟ್, ಆವೀಕರಣ. ನಾವ್ ಯಾವಾಗ ನೀರಿಗೆ ಬಿಸಿ ಮಾಡ್ತೀವಿ ಅವಾಗ ನೀರು ಆವಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಕೂಡ ಎಕ್ಸಾಂಪಲ್ ಆಗ್ತದೆ. ನೆಕ್ಸ್ಟ್, ಉತ್ಪತನ ಅಂತಂದ್ರೆ ಗ್ಯಾಸ್ ಟು ಸಾಲಿಡ್ ಅಥವಾ ಸಾಲಿಡ್ ಟು ಗ್ಯಾಸ್ ಅಂತ ಕರಿತೀವಿ. ಅಂತಂದ್ರೆ ಘನ ಇದ್ದಿದ್ದು ಡೈರೆಕ್ಟ್ ಆಗಿ ಅನಿಲವಾಗುವಂತ ಪ್ರಕ್ರಿಯೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದೇದು ನೋಡ್ರಿ, ಆಪ್ಷನ್ 1 ಯಾವ್ದು ಹೇಳ್ರಿ? ಪೆನಾಪ್ತಲಿನ್ ಅಂತ ಕರಿತೀವಿ. ಪೆನಾಪ್ತಲಿನ್ ಬಾಲ್ಗಳನ್ನ ನಾವು ಕೈಯೊಳಗೆ ಇಟ್ಟಾಗ ಅದು ಆಟೋಮೆಟಿಕ್ ಆಗಿ ಕರಿಗಿ ಬಿಡ್ತದೆ, ಅಂದ್ರೆ ಡೈರೆಕ್ಟ್ ಆಗಿ ಅನಿಲ ಸ್ಥಿತಿಯಾಗಿ ಹೋಗ್ಬಿಡ್ತದೆ. ಹಾಗಾಗಿ ಆಪ್ಷನ್ A1 ಇಸ್ ರೈಟ್ ಆನ್ಸರ್. ಮಂಜುಗಡ್ಡೆ ಅಲ್ಲ, ಇಟ್ಟಿಗಲ್ಲ, ನೀರು ಅಲ್ಲ. ಕ್ಲಿಯರ್? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸಿಗರೇಟ್ ಆಗಿರ್ಬೋದು. ನೆಕ್ಸ್ಟ್ ಇದಕ್ಕೆ ಉದಾಹರಣೆ ಕರ್ಪೂರ.
ಕರ್ಪೂರದ ಉದಾಹರಣೆ ಉತ್ಪನ್ನಕ್ಕೆ ಉದಾಹರಣೆ ಅಂತ ಕರಿತೀವಿ. ನೆಕ್ಸ್ಟ್ 78ನೇ ಪ್ರಶ್ನೆ ನೋಡ್ರಿ, ಸಿಂಪಲ್ ಆಗಿರುವಂತ 78ನೇ ಪ್ರಶ್ನೆ ನೋಡ್ರಿ, ಏನಿತ್ತು ಅಂದ್ರೆ ಒಂದು ಘಟಕದ ಒಂದು ಘಟಕದ ಪರಿಮಾಣ ಅಂತ ಕೇಳಿದ್ರೆ, ಒಂದು ಘಟಕದ ಪರಿಮಾಣವನ್ನ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ. ಸಿಂಪಲ್ ಆಗಿರುವಂತ ಪ್ರಶ್ನೆ ಐತಿ. ಏನಪ್ಪಾ ಅಂತಂದ್ರೆ ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಅಂತ ಕೇಳ್ಯಾರ. ಅಂದ್ರೆ ನಿಮಗೆ ಗೊತ್ತಿರ್ಬೇಕ್ರಿ, ಒಂದು ಘಟಕದ ಪರಿಮಾಣ ಅಂತಂದ್ರೆ ದ್ರವ್ಯರಾಶಿ ಅಂದ್ರೆ ಏನು, ತೂಕ ಅಂದ್ರೆ ಏನು, ಒತ್ತಡ ಅಂದ್ರೆ ಏನು, ಸಾಂದ್ರತೆ ಅಂದ್ರೆ ಏನು. ಸಿಂಪಲ್. ಒತ್ತಡ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ, ಒಂದು ಘಟಕದ ಮೇಲೆ ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಅಲ್ಲ. ಒತ್ತಡ ಅಂತಂದ್ರೆ ಒಂದು ನಿರ್ದಿಷ್ಟವಾಗಿ ಪ್ರದೇಶದ ಮೇಲೆ ಹೇರುವಂತ ಬಲಕ್ನ ಒತ್ತಡ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ 4 ಆಗಲ್ಲ. ತೂಕ ಅಂತಂದ್ರೆ ಒಂದು ಪ್ರದೇಶದ ಮೇಲೆ ಇರುವಂತ ಗುರುತ್ವಾಕರ್ಷಣೆ ಮತ್ತು ಆ ಒಂದು ವಸ್ತುವಿನ ಒಟ್ಟು ಪ್ರಮಾಣವನ್ನ ನಾವು ತೂಕ ಅಂತ ಕರಿತೀವಿ. ಆಪ್ಷನ್ ಬಿ 2 ಆಗಲ್ಲ. ಆಪ್ಷನ್ A1 ನೋಡ್ರಿ, ದ್ರವ್ಯರಾಶಿ ಅಂತಂದ್ರೆ ಒಂದು ನಿರ್ದಿಷ್ಟ ಪರಿಮಾಣವನ್ನ ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಅಂತ ಕರಿತೀವಿ. ಘಟಕದ ಪ್ರಮಾಣ ಅಂತ ಕೇಳ ಮುಂದವರ ದ್ರವ್ಯರಾಶಿಯ ಪ್ರಮಾಣ ಕೂಡ. ಹಾಗಾಗಿ ಆಪ್ಷನ್ ಯಾವ್ದಾಗಲ್ಲ, A1 ಕೂಡ ಆಗಲ್ಲ. ಹಾಗಾಗಿ ಆಪ್ಷನ್ C3 ನೋಡ್ರಿ, ಸಾಂದ್ರತೆ ಅಂತ ಕರಿತೀವಿ. ಸಾಂದ್ರತೆ ಅಂದ್ರೆ ಗಟ್ಟಿತನ, ಅದಕ್ಕೊಂದು ಪ್ರಮಾಣ ಅಂತ ಇರ್ತದ. ಆ ಒಂದು ಪ್ರಮಾಣಕ್ಕೆ ನಾವೇನು ಅನ್ಬೋದ್ರಿ, ಸಾಂದ್ರತೆ ಅಂತ ಕರಿಬಹುದು. ಆಪ್ಷನ್ C3 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಅದೇ ರೀತಿ ಮುಂದಿನ ನೋಡ್ರಿ, ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿರುವಂತ ಪ್ರಶ್ನೆಗಳು ಇನ್ನೊಂದು 2 ಕ್ವಶನ್ಗಳು ನೋಡ್ರಿ. ಏನಪ್ಪಾ ಅಂತಾರೆ ನೋಡ್ರಿ, ನಾವು ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ ನೋಡ್ರಿ, ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ ಬರಬಹುದು ಅಂತ ಹೇಳಿ. ಏನಪ್ಪಾ ಅಂದ್ರೆ ಶುದ್ಧ ನೀರಿಗೆ ಬಣ್ಣ, ಒಂದು ಸ್ವಲ್ಪ ಲಾಜಿಕಲ್ ಕ್ವಶನ್ ಐತಿದ. ಎಲ್ಲಾ ಹೇಳಿಕೆಗಳು ಸರಿ ಇದಾವೆ, ಅದರಲ್ಲಿ ನಾವು ತೆಗೆದು ಬೇಕಾಗಿರುವಂತ ಹೇಳಿಕೆ ಯಾವ್ದು ನೋಡ್ಬೇಕು ನೋಡ್ರಿ. ಸಿಂಪಲ್ ಆಗಿ ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ಅಂತ ಕೇಳ. ಶುದ್ಧ ನೀರಿಗೆ ಏನಪ್ಪಾ ಅಂದ್ರ ಬಣ್ಣ ಇರುವುದಿಲ್ಲ, ವಾಸನೆ ಇರುವುದಿಲ್ಲ, ರುಚಿ ಇರುವುದಿಲ್ಲ. ಇದಕ್ಕೆ ಪ್ರಮುಖವಾಗಿರುವಂತ ಕಾರಣ ಯಾವುದು? ಶುದ್ಧ ನೀರು ಅಂದ್ರೆ ಪ್ಯೂರಿಫಿಕೇಶನ್ ಮಾಡಿರುವಂತ ನೀರು, ಶುದ್ಧೀಕರಿಸಿದ ನೀರು ಅಂತ ಕರಿತೀವಿ. ಶುದ್ಧೀಕರಿಸಿದ ನೀರು ಅಂದ್ರೆ ಅದರ ಕ್ಲೋರಿನೇಷನ್ ಬಿಟ್ಟಿರಬೇಕು, ಬಟ್ಟಿ ಇಳಿಸಿರಬೇಕು, ಅಥವಾ ಮತ್ತೆ ಮಳಿ ನೀರಾಗಿರ್ಬೋದು. ಈ 3 ನೀರನ್ನು ಹೊರತುಪಡಿಸಿ ಉಳಿದೆಲ್ಲಾ ನೀರುಗಳೆಲ್ಲ ಅಶುದ್ಧ ನೀರುಗಳಂತ ಕರಿತೀವಿ ನಾವು. ಈ 3 ಹೇಳಿಕೆಗಳನ್ನ ನೋಡಿದಾಗ ನೋಡ್ರಿ, ಇದು ನೀರು ದ್ರವ ರೂಪದಲ್ಲಿ ಇರುವುದರಿಂದ ಅಂದ್ರೆ ಎಲ್ಲಾ ನೀರುಗಳು ದ್ರವ ರೂಪದೊಳಗಿರ್ತಾವ. ಅಶುದ್ಧ ನೀರು ಕೂಡ ದ್ರವ ರೂಪದೊಳಗನ ಐತಿ. ಅಲ್ಲೇನು ಕ್ವಶನ್ ಕೇಳ ನೋಡ್ರಿ, ಇದಕ್ಕೆ ಕಾರಣ ಅಂತ ಕೇಳ. ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳು ಅಂದ್ರೆ ತಪ್ಪು. ಯಾಕೆ ಹೇಳ್ರಿ, ನೀರಿನೊಳಗ ಶುದ್ಧ ನೀರಿನೊಳಗೆ ಲವಣಗಳು ಇರುವುದಿಲ್ಲ, ಖನಿಜಗಳು ಇರುವುದಿಲ್ಲ. ಆಪ್ಷನ್ D 4 ಬಿಟ್ರು ಅಂತ ಹೇಳಿಕೆ 2 ಕೂಡ ತಪ್ಪೈತಿ, ಹೇಳಿಕೆ 1 ಕೂಡ ತಪ್ಪೈತಿ. ನೀರು ಹರಿಯುವುದರಿಂದ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ನೀರುಗಳು ಹರಿತಿರ್ತವ್ರಿ. ಶುದ್ಧ ನೀರನ್ನು ಹರಿತದೆ. ನೆಕ್ಸ್ಟ್ ಖನಿಜ ಲವಣಗಳು ಹೊಂದಿರುವಂತ ಅಶುದ್ಧ ನೀರು ಕೂಡ ಹರಿತದೆ. ಅಂದ್ರೆ ಇದೇನಾಗ್ತದ್ರಿ ನೋಡ್ರಿ, ಇದು D 4 ಕೂಡ ಆಗಲ್ಲ. ನೀರು ಸ್ಥಳವನ್ನ ಆಕ್ರಮಿಸಿರುವುದರಿಂದ ಎಲ್ಲಾ ನೀರುಗಳು ಸ್ಥಳವನ್ನ ಆಕ್ರಮಿಸ್ತಾವ್ರಿ. ನನ್ನ ಪ್ರಕಾರ ಇದೊಂದು ಏನಪ್ಪಾ ಅಂತಂದ್ರ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದಕ್ಕೆ ನಾವು ಗ್ರೇಸ್ ಮಾರ್ಕ್ಸ್ ಅಂತ ಕರಿತೀವಲ್ಲ, ಆ ರೀತಿ ಬರಬಹುದು. ಬಟ್ ನನ್ನ ಪ್ರಕಾರ ಯಾವ್ದು ಆನ್ಸರ್ ಆಗ್ಬೇಕಾಗಿತ್ತಂದ್ರೆ, ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳು ನೋಡ್ರಿ, ಲವಣ ಮತ್ತು ಖನಿಜಾಂಶಗಳಿಂದ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳು ನಾಶವಾಗಿರುತ್ತವೆ ಅನ್ನೋ ಒಂದು ಆಪ್ಷನ್ ಕರೆಕ್ಟ್ ಇತ್ತು. ಅಂದ್ರೆ B 2 ನನ್ನ ಪ್ರಕಾರ. ಬಟ್ ಇದನ್ನ ಆನ್ಸರ್ ನೋಡಿ ಹೇಳೋಣ ಅಂತ. ಕ್ಲಿಯರ್? ಓಕೆ. ಅದೇ ರೀತಿ ಮುಂದಿನ ನೋಡ್ರಿ, ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವಂತಹ ಜೀವಸತ್ವ ಯಾವ್ದಪ್ಪ ಅಂದ್ರೆ ಬಿ. ನಿಮಗೆ ನೋಡ್ರಿ, ವಿಟಾಮಿನ್ಸ್ ಅಂದ್ರೆ ಜೀವಸತ್ವದ ಮೇಲೆ ಬಹಳಷ್ಟು ಕ್ವಶನ್ ರಿಪೀಟ್ ಆಗ್ತಾವ. ಜೀವಸತ್ವ ಅಂತಂದ್ರೆ ವಿಟಾಮಿನ್ A ಆಗಿರ್ಬೋದು, ಜೀವಸತ್ವ A ಆಗಿರ್ಬೋದು, ಜೀವಸತ್ವ B ಆಗಿರ್ಬೋದು, ಜೀವಸತ್ವ C ಆಗಿರ್ಬೋದು, ಜೀವಸತ್ವ D ಆಗಿರ್ಬೋದು, E ಆಗಿರ್ಬೋದು, K ಆಗಿರ್ಬೋದು, B1 ಆಗಿರ್ಬೋದು, B12 ಆಗಿರ್ಬೋದು, B9 ಆಗಿರ್ಬೋದು, B5 ಆಗಿರ್ಬೋದು. ಇವೆಲ್ಲ ಬಹುತೇಕವಾಗಿರುವಂತ ಜೀವಸತ್ವಗಳು. ಅವುಗಳ ಉಪಯೋಗಗಳು ಗೊತ್ತಿರಬೇಕು, ಅವುಗಳ ರಾಸಾಯನಿಕ ಹೆಸರು ಗೊತ್ತಿರಬೇಕು. ಆ ನಂತರ ಅವುಗಳ ಮೂಲ ಅಂತಂದ್ರೆ ಯಾವ ವಿಟಾಮಿನ್ ಕೊರತೆ ನಮಗೆ ಏನ್ ಸಿಗ್ತದ, ಆ ನಂತರ ವಿಟಾಮಿನ್ಗಳ ಕೊರತೆಯಿಂದ ಬರುವಂತ ರೋಗಗಳು ಬಹಳಷ್ಟು ಇಂಪಾರ್ಟೆಂಟ್. ಇವೆಲ್ಲಗಳನ್ನ ಕಲ್ತಾಗ ಮಾತ್ರ 100% ನೀವು ಎಕ್ಸಾಮ್ ನಲ್ಲಿ ಪಾಸ್ ಆಗುವಂತ ಎಬಿಲಿಟಿ ಬರ್ತದೆ. ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿಯಲ್ಲಿ ನಾವು ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟು, ಬೇಸಿಕ್ ಕಾನ್ಸೆಪ್ಟ್ ಅನ್ನ, ಬೇಸಿಕ್ ಫೌಂಡೇಶನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡು, ಅವರಿಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂತ ಸಿಲೆಬಸ್ ಅನ್ನ ಮುಗಿಸ್ಕೊಟ್ಟು, ಅವರಿಗೆ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಅದೇ ರೀತಿ ಪರ್ಸನಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವರ ಒಂದು ಎಕ್ಸಲೆನ್ಸ್ ಟ್ಯಾಲೆಂಟ್ ಆಗಿರ್ಬೋದು, IQ ಪವರ್ ಆಗಿರ್ಬೋದು, ವಿಷಯವನ್ನ ಯಾವ ರೀತಿ ಗ್ರಹಿಸಬೇಕು ಅನ್ನೋದಾಗಿರ್ಬೋದು, ಇವೆಲ್ಲಗಳನ್ನ ಹಂತ ಹಂತವಾಗಿ ಅವರ ಒಂದು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಲ್ಲ, ಬೌದ್ಧಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರನ್ನ ತಯಾರು ಮಾಡಿ 100% ನಿಮ್ಮ ವಿದ್ಯಾರ್ಥಿಗಳನ್ನ ಒಬ್ಬ ಉತ್ತಮ ನಾಗರಿಕನಾಗೋಕ್ಕಿಂತ ಮುಂಚಿತವಾಗಿ ಒಂದು ಸಿವಿಲ್ ಅಂತ ಕರಿತೀವಿ ನಾವು, ನಾಗರಿಕರ ಸೇವೆಯಲ್ಲಿ ತೊಡಗಿರುವಂತ ಪ್ರಮುಖ ಸೇವೆಗಳನ್ನ ಮಾಡಲು ಮಾಡಿಸುವಂತ ಸಂಸ್ಥೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿ ಮಾಡ್ತಾ ಬಂದಿದೆ. ನೀವು ನೋಡಬಹುದು, ನವೋದಯ ರಿಸಲ್ಟ್ ಆಗಿರ್ಬೋದು, ಮೊರಾರ್ಜಿ ರಿಸಲ್ಟ್ ಆಗಿರ್ಬೋದು, ಅದೇ ರೀತಿ ಆದರ್ಶ ರಿಸಲ್ಟ್ ಆಗಿರ್ಬೋದು, ಪ್ರತಿಯೊಂದು ಪ್ರವೇಶ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀಡಿರುವಂತಹ ಸಂಸ್ಥೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿ ಆಗಿರೋದ್ರಿಂದ ನೀವು ನಿಮ್ಮ ಮಗುವನ್ನ ನಮ್ಮಲ್ಲಿ ಬಂದು ಕೋಚಿಂಗ್ ಅನ್ನ ಕೊಡಿಸಿದ್ರ ಅವರಿಗೆ 100% ಒಬ್ಬ ಉತ್ತಮ ನಾಗರಿಕನ ಜೊತೆಗೆ ಅವನು ಮುಂದೆ ನೀವು ಕಂಡಂತ ಕನಸನ್ನ ನಿಮ್ಮ ಮಗುವಿನಿಂದ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.